3 ಕೆರೆಗಳಿದ್ದಾರಂತೆ. 3 ಕೆರೆಯಲ್ಲಿ 2 ತುಂಬಿತಂತೆ, ಒಂದು ತುಂಬಲೇ ಇಲ್ಲ. ತುಂಬಲಿಲ್ಲದ ಕೆರೆಗೆ ಬಂದರು 3 ಅಡ್ಡರು. ನೀರೇ ಇಲ್ಲದ ಕೆರೆಗೆ 3 ಜನ ಬರ್ತಾರಂತೆ. ಅದರಲ್ಲಿ 2 ಕುಂಟರು, ಒಬ್ಬರಿಗೆ ಕಾಲೇ ಇಲ್ಲ. ಏನಾದ್ರೂ ಅರ್ಥ ಆಯ್ತಾ ನನಗೆ? ಅರ್ಥ ಆಯ್ತು. ಇದನ್ನು ಮುಂಡಿಗೆಗಳು ಅಂತ ಹೇಳ್ತಾರೆ. ಮುಂಡಿಗೆಗಳಲ್ಲಿ ಇದಕ್ಕೆ ಅನೇಕ ಕಾರಣಗಳು. ಸಾಧಾರಣ ಒಂದು ಕಾರಣ ಮಾಡೋಣ. ಅನೇಕ ಉಪನಿಷತ್ತುಗಳಲ್ಲಿ, ವೇದಗಳಲ್ಲೆಲ್ಲ ಮತ್ತೆ ಅನೇಕ ಗ್ರಂಥಗಳಲ್ಲೆಲ್ಲ ಒಂದು ಸ್ಟೈಲ್ ಫಾಲೋ ಮಾಡಿರ್ತಾರೆ. ಹೇಗಿರುತ್ತೆ ಅಂದರೆ, ಮೇಲೆ ನೋಡೋಕ್ಕೆ ನಮಗೆ ಅರ್ಥ ಆಗೋದೇ ಇಲ್ಲ. ಅರ್ಥ ಆದರೂ ಕೂಡ ತಪ್ಪಾಗಿ ಅರ್ಥ ಆಗ್ಬಿಡುತ್ತೆ ಕೆಲವೊಂದು ಸಲ. ಅದು ಯಾಕೆ ಮಾಡಿರ್ತಾರೆ ಅಂತ ಹೇಳ್ತಾರೆ. ರಾಜಸ ಮೋಹ ಅಂತ. ಪರಮಾತ್ಮ ಮೋಹಿನಿ ವೇಷ ತಗೊಂಡು ಬಂದು ಮಾಡಿದ ಕಥೆಗಳು ಇದೆಲ್ಲ ಯಾಕೆ ಪರಮಾತ್ಮ ಮಾಡಿದ ಹಾಗೆ? ರಾಕ್ಷಸರಿಗೆ ಮೋಹ ಉಂಟು ಮಾಡುತ್ತೆ. ಅವರು ದೈತ್ಯರು, ಅವ್ರಿಗೆ ನೀವು ಏನು ಮಾಡಿದ್ರು ತಿದ್ದಿಸ್ಲಿಕ್ಕೆ ಆಗೋದೇ ಇಲ್ಲ. ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ನಾಯಿ ಭಾಗ ಡೊಂಕು. ನೀವೇನೇ ತಿದ್ದಿಸಿದ್ರು ಕೂಡ ಅದು ಮತ್ತೆ ಸರಿಯಾಗೋದಿಲ್ಲ. ನೀವೇನೇ ತಡೆಸಿಬಿಟ್ಟು ಎಲ್ಲ ಮಾಡಿದ್ರೆ ಮತ್ತೆ ಹಂಗೆ ಹೋಗ್ತಾ ಇರ್ತೀವಿ. ಆ ಥರ ದುಷ್ಟರು ಯಾರಿರ್ತಾರೋ ಅವರನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆಯದಾಗಿದ್ದು ತಪ್ಪು ಮಾಡ್ತಾ ಇದ್ರೆ ಅದನ್ನು ತಿದ್ದಿಸ್ಬಿಡ್ಬೋದು. ಅದಕ್ಕೆ ನಾನು ಹೇಳ್ತೀನಿ, ತಪ್ಪು ಮಾಡಿದವರೆಲ್ಲ ಕೆಟ್ಟವರೆಲ್ಲ. ತಪ್ಪು ಮಾಡ್ಬಿಟ್ಟಿರ್ತಾರೆ, ಅದನ್ನು ತಿದ್ಬೋದು, ಗೊತ್ತಿಲ್ಲ. ಅದರಿಂದ ಆದರೆ ದುಷ್ಟರು ಅಂತಲೇ ಇರ್ತಾರಲ್ಲ ಕೆಲವರು, ಅವ್ರನ್ನ ಯಾರೂ ಕೂಡ ತಿದ್ದಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ದುಷ್ಟ ಜನರ ಮೋಹಕ್ಕೋಸ್ಕರ ಪರಮಾತ್ಮ, ಋಷಿಮುನಿಗಳು ಅನೇಕ ಜನ ಬೇರೆ 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 ಥರ ಗ್ರಂಥಗಳನ್ನು ರಚನೆ ಮಾಡ್ತಾರೆ. ಮೋಹವಾಗಿ ಇರುತ್ತೆ ನೋಡಲಿಕ್ಕೆಲ್ಲ. ಪರಮಾತ್ಮನಿಗೆ ಬುದ್ಧ ಅವತಾರ ತಗೊಂಡದ್ದು, ಅನೇಕ ಕಪಿಲ ಅವತಾರಗಳಲ್ಲಿ ಬೇರೆ ಬೇರೆ ಉಪದೇಶಗಳನ್ನೆಲ್ಲ ನಿಜವಾದ ತತ್ವಕ್ಕೆ ವಿರುದ್ಧವಾಗಿ ಉಪದೇಶ ಕಪಿಲಗೀತೆಯಲ್ಲಿ ಬರುತ್ತೆ, ಕಾಣುತ್ತೆ ನಮಗೆ. ಬುದ್ಧನ ಮಾತುಗಳಲ್ಲಿ ಪರಮಾತ್ಮನ ಬುದ್ಧಾವತಾರದಲ್ಲಿ ಕಾಣುತ್ತೆ. ಇವು ಪರಮಾತ್ಮ ಸುಳ್ಳು ಹೇಳಿದಂದ್ರೆ ಅಲ್ಲ, ಅದಕ್ಕೆ ಇನ್ನೊಂದು ಅರ್ಥವನ್ನು ದಾಸರುಗಳೆಲ್ಲ ಮಾಡ್ತಾರೆ, ಋಷಿಗಳು ಮಾಡ್ತಾರೆ, ಸರಿಯಾದ ಅರ್ಥವನ್ನು ಮಾಡ್ತಾರೆ. ಮೇಲ್ನೋಟಕ್ಕೆ ತಪ್ಪಾಗಿ ಕಾಣುತ್ತೆ. ಹಾಗೆ ಒಂದು ಎರಡನೇದು ಸ್ವಾರಸ್ಯ. ಮನುಷ್ಯನಿಗೆ ಯಾವುದರಲ್ಲೂ ಕೂಡ ಒಂದು ಜಿಜ್ಞಾಸೆ, ಸ್ವಾರಸ್ಯ ಇರಲಿಲ್ಲ ಅಂದರೆ ಅಷ್ಟೇ ಇಲ್ಲ ಅಂತ ಬಿಟ್ಬಿಡುತ್ತೆ. ಅದರೊಳಗೆ ಒಂದು ಸ್ವಾರಸ್ಯ ಇರಬೇಕು ಮನುಷ್ಯನಿಗೆ. ಹಾಗೆ ಇದ್ದರೆ ಅದರಲ್ಲಿ ಅವನಿಗೆ ಮನಸ್ಸು ಬರುತ್ತೆ. ಎರಡನೇದು ಕನ್ನಡದ ಪದ್ಯಗಳ ವಿಶೇಷತೆ. ಈ ಮುಂಡಿಗೆಗಳನ್ನು ಮುಳ್ಳು ಕೊನೆಯ ಮೇಲೆ 3 ಕಟ್ಟಿಗೆ ಮತ್ತು 84 ಲಕ್ಷ ಜೀವರಾಶಿ ನಾವೆಲ್ಲ ಕೇಳಿದ್ದೇವೆ. ಹೇಳ್ತಾರೆ ಮುಳ್ಳು ಕೊನೆ ಅಂದ್ರೆ ಏನು, 3 ಕೆರೆ ಅಂದ್ರೆ ಏನು ಅಂತ. ಮನುಷ್ಯರಿಗೆ ಜೀವನ ಸ್ವರೂಪ, ಈ ಸ್ವರೂಪ ದೇಹ ಎಷ್ಟಿರುತ್ತೆ? ಪ್ರತಿಯೊಬ್ಬರಿಗೂ ಇದೆ. ಎಲ್ಲ ಜೀವರಾಶಿಗೂ ಸ್ವರೂಪ ದೇಹ ಇದೆ. ಎಲ್ಲ ಆನೆ, ಕುದುರೆ ಎಲ್ಲದಕ್ಕೂ ಸ್ವರೂಪ ದೇಹ ಅಂತಿದ್ದೇ ಇರುತ್ತೆ. ಎಷ್ಟಿರುತ್ತೆ ಅಂದರೆ, ಕುದುರೆಯ ಬಾಲದ ತುದಿಯನ್ನು 10,000 ತುಂಡು ಮಾಡಿದರೆ ಅದರಲ್ಲಿ ಇನ್ನೂ ಚಿಕ್ಕದಾದ ಶಾಸನದ್ದು ಅಣು ಆಟೋ ಅಷ್ಟೇ. ಕಣ್ಣಿಗೆ ಕಾಣಿಸೋದೇ ಇಲ್ಲ, ಮೈಕ್ರೋಸ್ಕೋಪಲ್ಲಿ ಕಾಣುತ್ತೋ ಇಲ್ಲ, ಅಷ್ಟೇ ಇರುತ್ತಂತೆ. ಸ್ವರೂಪ ದೇಹ ಅನ್ನೋದು ಅಷ್ಟೇ ಇರುತ್ತೆ. ಆನೆ ದೊಡ್ಡದಾಗಿರೋದಕ್ಕೋಸ್ಕರವಾಗಿ ದೊಡ್ಡ ಸ್ವರೂಪ ದೇಹವೋ, ಮೀನು ಚಿಕ್ಕದಾಗಿರೋದಕ್ಕೋಸ್ಕರ ಚಿಕ್ಕ ಸ್ವರೂಪ ದೇಹವೋ ಇಲ್ಲ. ಎಲ್ಲರ ಸ್ವರೂಪ ದೇಹ ಒಂದೇ ಥರ ಇರುತ್ತೆ. ಇದು ಮುಳ್ಳು ಕೊನೆ. ಈ ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ, 3 ಶರೀರಗಳನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ. ನಾವೆಲ್ಲ ಕೇಳಿರ್ಬೋದು, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ. ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ. ಲಿಂಗ ಶರೀರ, ಅನಿರುದ್ಧ ಶರೀರ, ಸ್ಥೂಲ ಶರೀರ ಅಂತ. ಹಾಗಾದರೆ ಮುಳ್ಳು ಕೊನೆಯ ಮೇಲೆ ಅಂದರೆ ಈ ಸ್ವರೂಪ ದೇಹದ ಮೇಲೆ 3 ಕೆರೆಯ ಕಟ್ಟಿ, ಲಿಂಗ ಶರೀರ, ಅನಿರುದ್ಧ ಶರೀರ, ಸ್ಥೂಲ ಶರೀರ ಅಂತ 3 ಕೆರೆಯಿಂದ ಕಟ್ತಾರೆ. ಈ 3 ಕೆರೆಯಲ್ಲಿ 2 ತುಂಬದು. ಕನ್ನಡ ಚೆನ್ನಾಗಿ ಅರ್ಥ ಮಾಡಬೇಕು. ತುಂಬುದು ಬೇರೆ, ತುಂಬದು ಬೇರೆ. ತುಂಬದು ಅಂದರೆ ತುಂಬಲಿಲ್ಲ ಅಂತ ಅರ್ಥ. ಇನ್ನೊಂದು ತುಂಬಲೇ ಇಲ್ಲ ಅಂತ ಅರ್ಥ. ವ್ಯತ್ಯಾಸ ಅದು ಕನ್ನಡದ ಶೈಲಿ. ತಮಿಳಿನಲ್ಲಿ ಹೇಗೆ ನಾವು ವಾಕ್ಯದ ಶೈಲಿ ಹೇಳ್ತೇವೆ, ಅದು ಕನ್ನಡದ ಶೈಲಿ ಹಾಗೆ. 2 ತುಂಬದು, 1 ತುಂಬಲೇ ಇಲ್ಲ ಅಂತ. ಯಾಕೆ ಅಂದರೆ ಈ 3 ಶರೀರ, ಲಿಂಗ ಶರೀರ, ಅನಿರುದ್ಧ ಶರೀರ, ಸ್ಥೂಲ ಶರೀರ ಅಂತಿದೆಲ್ಲ, ಈ ನಮ್ಮ ಕರ್ಮಗಳೆಲ್ಲ ಮಾಡತಕ್ಕಂಥ ಶರೀರವಾಗಿ ಯಾವುದು ಕಾಣೋದು? ಸ್ಥೂಲ ಶರೀರ. ಈಗ ನಮಗೆ ಕಾಣಿಸ್ತಕ್ಕಂತಹ ಶರೀರ ಇದಲ್ವಾ, ಇದನ್ನ ಸ್ಥೂಲ ಶರೀರ ಅಂತ. ಈ ರಕ್ತ ಮಾಂಸಗಳ ಜೊತೆಗೆ ಪಂಚಭೂತಗಳಿಂದಾಗಿ ನಮಗೆ ಕಾಣಿಸ್ತಕ್ಕಂತಹ ಶರೀರ ಏನಿದೆ, ಇದು ಸ್ಥೂಲ ಶರೀರ.
ನಾವು ಅನೇಕ ಕರ್ಮಗಳನ್ನು ಮಾಡತಕ್ಕಂತಹ ಶರೀರ ಇದು ಸ್ಥೂಲ ಶರೀರ. ಸ್ಥೂಲ ಶರೀರದಿಂದ ಮಾತ್ರ ಕರ್ಮ ಮಾಡ್ಲಿಕ್ಕೆ ಆಗುತ್ತೆ. ಅನಿರುದ್ಧ ಶರೀರದಿಂದವೋ ಲಿಂಗ ಶರೀರದಿಂದವೋ ನಮ್ಮಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಅದೆರಡು ತುಂಬದು, ಅದೆರಡನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ತುಂಬದು. ತುಂಬಿಸ್ಲಿಕ್ಕೆ ಆಗೋದು ಯಾವುದು? ಈ ಸ್ಥೂಲ ಶರೀರದಿಂದ. ಆದ್ರೆ ನಾವು ಈ ಶರೀರವನ್ನು ಇಟ್ಕೊಂಡು ಕೂಡ ಯಾವ ಸತ್ಕರ್ಮವನ್ನು ಕೂಡ ನಾವು ಮಾಡ್ತಾನೆ ಇಲ್ಲ. ಹಾಗಾದ್ರೆ ಎರಡು ತುಂಬದು, ಒಂದು ತುಂಬಲೇ ಇಲ್ಲ ಅಂತ ಮುಂದೆ ಹೇಳ್ತಾರೆ. ಮೂರು 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 ದಾರಿ ಬರ್ತಾ ಹೋಗ್ತಾರೆ. ತುಂಬಲಿಲ್ಲದ ಕೆರೆಗೆ ಬಂದರು ಮೂವರು ಒಡ್ಡರು, ಇಬ್ಬರು ಕುಂಟರು ಒಬ್ಬಗೆ ಕಾಲೇ ಇಲ್ಲ. ತುಂಬದೇ ಇದ್ದಂತಹ ಕೆರೆಗೆ 3 ಜನ ಒಡ್ಡರು ಬರ್ತಾರಂತೆ. ಅಲ್ಲಿ ಇಬ್ಬರು ಕುಂಟರಂತೆ, ಒಬ್ಬರಿಗೆ ಕಾಲೇ ಇಲ್ಲ. ಕುಂಟ ಅಂದ್ರೆ ಕಾಲೇ ಇಲ್ಲ ಅಂದ್ರೆ ಅರ್ಥ. ಸೊ ಇಬ್ಬರು ಬರ್ತಾನೆ, ಅವ್ರು ಕುಂಟರು, ಒಬ್ಬನಿಗೆ ಕಾಲಿರಲಿಲ್ಲ ಅಂತ. ಈ 3 ಕೆರೆ 3 ಶರೀರಗಳನ್ನ ಹೇಳ್ತಾರಲ್ವಾ. ಈ 3 ಶರೀರಗಳಿಗೆ 3 ಜನ ಬರ್ತಾರೆ ಅಂದ್ರೆ ಯಾರು ಬರ್ತಾರೆ? ನಮ್ಮ ಸ್ಥೂಲ ಶರೀರಕ್ಕೆ ನಮಗೆ ನೇರವಾಗಿ ಕಾಣತಕ್ಕಂಥದ್ದು ಯಾವುದು? ಬಾಲ್ಯ, ಕೌಮಾರ, ವೃದ್ಧಾಪ್ಯ. ಬಾಲ್ಯ ಮಗುವಾಗಿರತಕ್ಕಂಥದ್ದು ಚಿಕ್ಕ ವಯಸ್ಸು, ಯೌವನ ಶರೀರ ಯಂಗ್ ಏಜ್, ವೃದ್ಧಾಪ್ಯ ವಯಸ್ಸಾಗುತ್ತೆ. ಇದು 3 ಮನುಷ್ಯನಿಗೆ ಬರತಕ್ಕಂಥ ಅವಸ್ಥೆಗಳು. ಇನ್ನು ಒಳಗೊಳಗೆ ಬೇಕಾದಷ್ಟಿದೆ. ಇದು 3 ಮನುಷ್ಯನಿಗೆ ಮುಖ್ಯವಾದ ಒಂದು ಅವಸ್ಥೆಗಳು. ಹಾಗಾದ್ರೆ ತುಂಬಲಿಲ್ಲದ ಕೆರೆಗೆ ಬಂದರು ಮೂವರು ಒಡ್ಡರು. ಈ 3 ಜನ ಬರ್ತಾರೆ. ನಮಗೆ 3 ಸ್ಟೇಜಸ್ ನಮಗೆ ಬರುತ್ತೆ. ಇಬ್ಬರು ಕುಂಟರು, ಒಬ್ಬಗೆ ಕಾಲೇ ಇಲ್ಲ. ಬಾಲ್ಯಾವಸ್ಥೆಯಲ್ಲಿ ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಸ್ವಲ್ಪ ದಿವಸ ಗೊತ್ತಿಲ್ಲ, ಆಮೇಲೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದಕ್ಕಿಂತ ಮುಂಚೆ ಜೀವನದಲ್ಲಿ ಸ್ಕೂಲ್ ಅದು ಇದು ಅಂತ ಏನೋ ಹೇಳ್ಬಿಡ್ತಾರೆ, ಆವಾಗಲೂ ಮಾಡಲಿಲ್ಲ. ವಯಸ್ಸಾದ್ಮೇಲೆ ಶರೀರ ಜಾಗ ಕೊಡೋದಿಲ್ಲ. ಹಾಗಾದ್ರೆ ಇಬ್ಬರು ಕುಂಟರು, ಇಬ್ಬರಿಂದ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಆಮೇಲೆ ಮಾಡ್ತೀವಿ ಅಂತ ಹೇಳೋದನ್ನ ನಿಲ್ಲಿಸ್ಬಿಡ್ಬೇಕು. ಆಮೇಲೆ ಅನ್ನೋದು ಆಗೋದಿಲ್ಲ ಅಂತ. ಸರಿ, ಒಬ್ಬಗೆ ಕಾಲೇ ಇಲ್ಲ. ಯೌವನ ಯಂಗ್ ಏಜಲ್ಲಿ ಮಾಡಬೇಕು. ಯಾರಾದ್ರೂ ಯಂಗ್ ಏಜಲ್ಲಿ ನಾನು ಜಪತಪ ಅನುಷ್ಠಾನ ಪೂಜೆ ಪುನಸ್ಕಾರ ಚೆನ್ನಾಗಿ ಮಾಡ್ಕೊಂಡಿದ್ದೇನೆ, ವ್ರತ ನಿಯಮ ನಿಷ್ಠೆಯಿಂದ ಇದ್ದೇನೆ, ಪ್ರತಿನಿತ್ಯ ದೇವರ ಸೇವೆ ಮಾಡ್ತೇನೆ ಅಂತ ಯಾರಾದ್ರೂ ಇದೀವಾ? ಇಲ್ಲ. ಹಾಗಾದ್ರೆ ಯಾವಾಗ ಮಾಡಬೇಕು ಅವಾಗ ಮಾಡ್ತಾ ಇಲ್ಲ. ಉಳಿದ 2 ಸಂದರ್ಭದಲ್ಲಿ ಆಗೋದೇ ಇಲ್ಲ ನಮ್ಮಿಂದ. ತುಂಬಲಿಲ್ಲದ ಕೆರೆ ಈ ಸ್ಥೂಲ ಶರೀರ, ಇದಕ್ಕೆ 3 ಒಡ್ಡರು, ಬಾಲ್ಯ, ಕೌಮಾರ, ವೃದ್ಧಾಪ್ಯ. ಇಬ್ಬರು ಕುಂಟರು, ಚಿಕ್ಕ ವಯಸ್ಸಲ್ಲಿ ಆಗೋದೇ ಇಲ್ಲ, ವಯಸ್ಸಾದ್ಮೇಲೂ ಆಗೋದೇ ಇಲ್ಲ. ಈ ಯೌವನ ಶರೀರ ಹಿಡ್ಕೊಂಡು ಏನಾದ್ರೂ ಮಾಡ್ಬೇಕಂದ್ರೆ ಅವಾಗ ಸಂಸಾರ ಜೀವನದಲ್ಲಿ ತುಂಬಾ ಮಗ್ನರಾಗಿ ಅದರಲ್ಲಿರ್ತೇವೆ. ಯಾವ ಶರೀರದಲ್ಲಿ ಚೆನ್ನಾಗಿ ಮಾಡಬೇಕು ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ ಫುಲ್ ಆಗಿ ಇರ್ತೇವೆ ನಾವು. ಅದರಿಂದ ಹೋಯ್ತು. ಇಬ್ಬರು ಕುಂಟರು, ಒಬ್ಬಗೆ ಕಾಲೇ ಇಲ್ಲ ಅಂತ. ಕಾಲಿಲ್ಲದ ಬಡ್ಡಗೆ ಕೊಟ್ಟರು 3 ಎಮ್ಮೆಗಳ. ಕಾಲೇ ಇಲ್ಲದ ಒಬ್ಬನ ಹತ್ರ ಹೋಗಿ 3 ಎಮ್ಮೆಗಳನ್ನು ಕೊಡ್ತಾರಂತೆ. 2 ಬರಡು, ಬರಡು ಅಂದ್ರೆ ಬಂಜೆ, ಏನಿಲ್ಲ ಹೊಟ್ಟೆಲಿ. ಒಂದಕ್ಕೆ ಕರುವೇ ಇಲ್ಲ. 2 ಬರಡು, ಒಂದಕ್ಕೆ ಕರುವೇ ಇಲ್ಲ ಅಂತ. ಹಾಗಾದ್ರೆ ಈ ಕಾಲಿಲ್ಲದ ಯೌವನ ಶರೀರಕ್ಕೆ 3 ಎಮ್ಮೆ ಕೊಡ್ತಾರೆ. 3 ಎಮ್ಮೆ ನಾವೆಲ್ಲ ಮೇಯಿಸ್ಲಿ ಕೊಡೋದು 3 ಎಮ್ಮೆ ಕೊಡ್ತಾರೆ. ನಾವು ಆಸೆಪಟ್ಟು ಹೋಗೋದು ಜೀವನದಲ್ಲಿ ಏನೇನು? ಈಶತ್ರಯ ಅಂತ ಹೇಳ್ತಾರೆ. ವಿತ್ತೈಷಣ, ಯೌವನದಲ್ಲಿ ಹಣಕ್ಕೆ ಆಸೆ ಪಡದೇ ಇರುವ ವ್ಯಕ್ತಿ ಯಾರಿದ್ದಾರೆ? ವಯಸ್ಸಾದ್ಮೇಲೆ ಕೊನೆಯ ಪಕ್ಷ ಬೇಡ ಅಂತ ಬಿಡ್ಬೋದೋ ಏನು, ಚಿಕ್ಕ ಮಗುವಾಗಿದ್ದಾಗ ಅದರ ಬಗ್ಗೆ ಮಹತ್ವ ಗೊತ್ತಿಲ್ಲದೆ ಬಿಡ್ಬೋದೋ ಏನು. ಆದರೆ ಗೊತ್ತಿರುವಾಗ, ಅದಕ್ಕೆ ಶರೀರದಲ್ಲಿ ಸಾಮರ್ಥ್ಯ ಇರುವಾಗ ಬಿಡೋರು ಯಾರಿದ್ದಾರೆ? ವಿತ್ತೈಷಣ, ಹಣದ ಮೇಲೆ ಅತಿಯಾದ ಆಸೆ, ಮೋಹ. 2ನೇದು ದಾರೈಷಣ, ಮದುವೆ ವಿವಾಹಗಳ ಮೇಲೆ ಅತ್ಯಂತವಾದ ಆಸಕ್ತಿ. ಪುರುಷ ಸ್ತ್ರೀಯರೊಳಗೆ ಪರಸ್ಪರವಾದ ಅತ್ಯಂತವಾದ ಆಸಕ್ತಿ. ಜೀವನದಲ್ಲಿ ಯಾರಿಗೆ ಬೇಡ? ಸಂಸಾರ ಜೀವನದಲ್ಲಿ ಕಷ್ಟ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಯಾರಿಗೆ ಬೇಡ ಅಂತ ಹೇಳ್ತಾರೆ? ಎಲ್ಲರೂ ಬೇಕು ಅಂದ್ರೆ ಒದ್ದಾಡ್ತಾ ಇರ್ತಾರೆ. ಅನುಭವಿಸಿದವರು ಸರಿ, ಅನುಭವಿಸದಿದ್ದರೂ ಸರಿ, ಎಲ್ಲರೂ ಅದನ್ನು ಬೇಕು ಅಂತ ಹೇಳ್ತಾರೆ. ಯಾರು ಅದನ್ನು ಬೇಡ ಅಂತ ಹೇಳೋದೇ ಇಲ್ಲ. ಅದು ದಾರೈಷಣ. ಆಮೇಲೆ ಪುತ್ರೈಷಣ. ಇನ್ನು ನಾವಿಬ್ಬರು ಅನುಭವಿಸಿ ಸಾಧ್ಯ, ಇನ್ನೊಬ್ಬನಿಗೆ ಭೂಮಿ ತಂದು ಅವನು ಸ್ವಲ್ಪ ಅನುಭವಿಸ್ಲಿಕ್ಕೆ ಇಡಬೇಕು. ಪುತ್ರೈಷಣ, ಮಕ್ಕಳು, ಅವ್ರ ಮೇಲಿರೋ ಪ್ರೀತಿ, ಅವರ ಮೇಲಿರೋ ಅತಿಯಾದ ಆಸಕ್ತಿ, ಮೋಹ. ನಾನು ಸುಖವಾಗಿರ್ಲಿಕ್ಕೆ ಸಂಪಾದನೆ ಮಾಡಿ ಸಾಲದು, ಅವನು ಸುಖವಾಗಿರ್ಬೇಕು, ಅವ್ರ ಮಕ್ಕಳು ಸುಖವಾಗಿರ್ಬೇಕು ಅಂತ. ಅದಕ್ಕೋಸ್ಕರ ನಾವು ನಮ್ಮ ಜೀವನ ಇಡೀ ಆಫ್ಟರ್ ರಿಟೈರ್ಡ್ ನಾವು ಇನ್ನೂ ಏನೋ ಕೆಲಸ ಮಾಡ್ತಾ ಇರ್ತೇವೆ. ಕೆಲಸ ಮಾಡಿ ಅವತ್ತಾದ್ರೂ ದೇವರ ಸೇವೆ ಮಾಡ್ಲಿಕ್ಕೆ ನಮ್ಮಿಂದ ಏನಾದ್ರು ಮಾಡ್ತೀವಿ ಅಂದ್ರೆ ಅವತ್ತು ಮಾಡೋದಿಲ್ಲ. ಅವತ್ತು ಸಂಸಾರಕ್ಕೋಸ್ಕರ ಮಕ್ಕಳು ಏನೋ ಮನೆ ತಗೊಳ್ತಾ ಇದ್ದಾರೆ, EMI ಕಟ್ಟಿ ಸಪೋರ್ಟ್ ಮಾಡ್ತೀವಿ. ನಾನು ಏನು ದಾರಿ ಇಲ್ಲ. ಸೊ ಯಾವ ಕಾಲದಲ್ಲೂ ನಮ್ಮಿಂದ
ಅದು ದೇವರ ಸೇವೆಗೆ ನಮ್ಮಿಂದ ಮಾಡಿದ ಹಣವನ್ನು ಉಪಯೋಗಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಆಗ್ಬಿಡುತ್ತೆ. ಈ ಈಶದ್ರೇಗಳು ಈ ಮೂರೂ ಕೂಡ ನಮ್ಮನ್ನ, ಇದು ಮೂರು ಕೊಟ್ಟ ಎಮ್ಮೆಗಳಂತೆ, ಕಾಲಿಲ್ಲದ ಬಟ್ಟೆಗೆ ಕೊಟ್ಟರು 3 ಎಮ್ಮೆಗಳ 2 ಬರಡು. ಯಾವುದು 2 ಬರಡು ನೋಡಿ, ದಾರೈಷಣ ಹೆಂಡತಿ ಮಕ್ಕಳು, ಇದೆರಡಕ್ಕೂ ಇಲ್ಲದೇನೆ ನಾವು ಆ ಕಡೆ ಹೋಗಿ ನಾನು ಪುಣ್ಯ ಕೆಲಸ ಮಾಡ್ಕೊಂಡು ಸೇವೆ ಮಾಡ್ತೀನಿ ಅನ್ನೋರು ಯಾರು ನಾವು ಇಲ್ಲೇ ಇಲ್ಲ. ಇದೆರಡನ್ನೂ ಬಿಟ್ಟಿರೋರು ಯಾರು ಇಲ್ಲೇ ಇಲ್ಲ. ಇದೆರಡಲ್ಲೂ ಆಸಕ್ತಿಯನ್ನ ಮೋಹವನ್ನ ಬಿಟ್ಟಿರೋರು ಯಾರೂ ಇಲ್ಲ, ಎಲ್ಲರೂ. ಹಾಗಾದ್ರೆ ಏನಾಯ್ತು? ಇದೆರಡು ಬರಡೆ, ಏನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದಕ್ಕೆ ಕರುವೇ ಇಲ್ಲ, ಹಣ. ಕೊನೆ ಪಕ್ಷ ಇದನ್ನಿಟ್ಕೊಂಡಾದ್ರೆ ಏನಾದ್ರೂ ಒಂದು ಮಾಡಬೇಕು. ವಿತ್ತೈಷಣ, ಹಣದ ಮೇಲೆ ಅತಿಯಾದ ಆಸೆ ಮೋಹ, ಸಂಪಾದನೆ ಮಾಡಿ ಆಯಿತು, ಎಲ್ಲ ಮಾಡಿ ಏನ್ ಮಾಡ್ತೇವೆ ಅದನ್ನ ಇಟ್ಕೊಂಡು? ಸತ್ಕರ್ಮವನ್ನು ಮಾಡ್ತೇವಾ? ಪುಣ್ಯ ಕೆಲಸವನ್ನು ಮಾಡ್ತೇವಾ? ಇಲ್ಲ. ಮನುಷ್ಯನ ಸಂಪಾದನೆ ಮಾಡೋದನ್ನ 5 ಭಾಗ ಹೇಳ್ತಾರೆ, ಇದಕ್ಕೆ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ. ಒಂದು 20% ನಮಗೋಸ್ಕರ ಇರುತ್ತೆ ಅಷ್ಟೇ. ಅದು ನಾವೇನ್ ಮಾಡ್ತೇವೆ? 99 ಭಾಗ ನಮಗೋಸ್ಕರ ಇಟ್ಕೊಳ್ತೇವೆ. ಒಳ್ಳೆ ಮನಸ್ಸು ಇದೆ ಅಂತ ನಮಗೆ ಅನಿಸಿದ್ರೆ 1% ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಏನಾದರೂ ಉಪಯೋಗಿಸ್ತೇವೆ. ಮಾಡಿದ್ದು ಕೂಡ ಏನ್ ಮಾಡ್ಬಿಡ್ತೇವೆ ಅಂತಂದ್ರೆ ಹೇಳ್ಕೊಂಡ್ಬಿಡ್ತೇವೆ, ಅಲ್ಲಿ ಹೋಗ್ಬಿಡ್ತೇವೆ. ಯಾವತ್ತು ಪುರಂದರದಾಸರು ನಾನು ಇಷ್ಟೆಲ್ಲ ಬಿಟ್ಟು ಬಂದಿದ್ದೇನೆ, ಇಷ್ಟೆಲ್ಲ ಬಿಟ್ಟು ಬಂದಿದ್ದೇನೆ ಅಂತ ಅವ್ರು ಹೇಳಲೇ ಇಲ್ಲ. ಅವ್ರು ಎಲ್ಲೂ ಕೂಡ ಹೇಳಲಿಲ್ಲ ಅವರು. ಹೌದು, ಹಾಗಾದ್ರೆ ನಾವು ಮಾಡಿದ್ದೇನೆ ಅಂತ ಹೇಳ್ಕೊಳ್ತಾ ಇರಬಾರದು. ಕರುವಿಲ್ಲದ ಎಮ್ಮೆಗೆ ಕೊಟ್ಟರು 3 ಹುಣ್ಣುಗಳ 2 ಸವಕಲು 1 ಸಲ್ಲಲೇ ಇಲ್ಲ. ಕರುವಿಲ್ಲದ ಎಮ್ಮೆಗೆ ಯಾವುದು? ಸತ್ಕಾರ್ಯಕ್ಕೆ ವಿನಿಯೋಗ ಮಾಡದೇ ಇರತಕ್ಕಂಥ ಹಣಕಾಸುಗಳು ನಮ್ಮ ಹತ್ರ ಇದಲ್ವಾ, ಅದಕ್ಕೆ 3 ಹೊನ್ನುಗಳ 3 ಏನು ಹಣವನ್ನು 3 ರೀತಿಯಾಗಿ ಉಪಯೋಗಿಸಿಕೊಳ್ಳೋದು: ದಾನ, ಭೋಗ, ನಾಶ. ದಾನ ಮಾಡಿ ನಾವು ಸಂಪಾದನೆ ಮಾಡಿದ ಹಣವನ್ನ ಸದುಪಯೋಗಪಡಿಸಿಕೊಳ್ಳೋದು ಒಂದು, ಭೋಗಿಸಿ ಅದನ್ನ ಉಪಯೋಗಿಸಿಪಡಿಸಿಕೊಳ್ಳೋದು ಒಂದು. ಇದೆರಡೂ ಇಲ್ಲ, ನಾಶ ಆಗುತ್ತೆ, ಎಲ್ಲ ಹೋಗ್ಬಿಡುತ್ತೆ, ವ್ಯರ್ಥ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತೊಂದು 1 ಕೋಟಿ ರೂಪಾಯಿ ನಾನು ಸೇರಿಸಿ ಹೇಳಿದ್ದೇನೆ ಅಂತಂದ್ರೆ ನಾನೂ ಮಾಡಲಿಲ್ಲ, ಅಷ್ಟನ್ನು ಅನುಭವಿಸ್ಲಿಕ್ಕೂ ಆಗೋದಿಲ್ಲ. ಕೊನೆಗೆ ಏನಾಯ್ತು? ಹೋಗುವಾಗ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ, ನಾಶ ಆಯ್ತು. ಬೇರೆ ಯಾರಿಗೂ ಕೈ ಸಿಗಲಿ ಬಿಡಲಿ, ನನ್ನ ಮಟ್ಟಿಗೆ ನಾಶವೇ ಅದು, ನನಗೆ ಉಪಯೋಗ ಇಲ್ಲ ಅಲ್ವ, ಅದು ನಾಶವೇ. ಹಾಗಾದ್ರೆ ಈ 3 ಪರಿಸ್ಥಿತಿ ಹಣಕ್ಕೆರಗಲು. ದಾನ ಮಾಡ್ತೇವೆ ಅಂತ ಕೇಳಿದ್ರೆ ಮಾಡೋದೇ ಇಲ್ಲ, ಸತ್ಕರ್ಮ ಆಚರಣೆಗೆ ವಿನಿಯೋಗ ಮಾಡ್ತೇವೆ ಅಂತ ಕೇಳಿದ್ರೆ ಮಾಡೋದೇ ಇಲ್ಲ. ಭೋಗ ಅನ್ನೋದು ಕೂಡ ಏನು ಅಂತಂದ್ರೆ ಭಗವಂತ ಕೊಟ್ಟ ಕಾಲಕ್ಕೆ ಸರಿಯಾಗಿ ಉಪಯೋಗಿಸ್ಕೊಳ್ಳೋಲ್ಲ ನಾವು. ಒಂದು ಎಕ್ಸಾಂಪಲ್ ನಾವು ತಗೊಳ್ಳೋದಾದ್ರೆ, ದೇವರು ನಮಗೇನೋ ಒಂದು 10 ರೂಪಾಯಿ ಕೊಟ್ಟಿರ್ತಾನೆ, ನಾವೇನ್ ಮಾಡ್ತೇವೆ? ನಾನು ಈ 10 ರೂಪಾಯಿ ಸಂಪಾದನೆ ಮಾಡಿ ತುಂಬಾ ಕಷ್ಟಪಟ್ಬಿಟ್ಟಿದ್ದೇನೆ, ನನ್ನ ಜೀವನದಲ್ಲಿ ಊಟಕ್ಕೆ ಕಷ್ಟ, ಅದಕ್ಕೋಸ್ಕರ ಏನ್ ಮಾಡೋಣ, ನನ್ನಿಂದ ದೇವರ ಪೂಜೆ ಪುರಸ್ಕಾರ ಸರಿಯಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಿಜವಾಗ್ಲೂ ಇರ್ಬೋದು, ಎಷ್ಟೋ ಮನೆಯಲ್ಲಿ ಪರಿಸ್ಥಿತಿ ಕಷ್ಟದ ಪರಿಸ್ಥಿತಿ ಇತ್ತು, ಊಟಕ್ಕೆ ಕಷ್ಟಪಡೋ ಪರಿಸ್ಥಿತಿ ಇತ್ತು. ಅವರು ಮನೆಯಲ್ಲಿ ಮಕ್ಕಳನ್ನು ಸಾಕ್ಲಿಕ್ಕೆ ತುಂಬಾ ಕಷ್ಟಪಡಬೇಕಾಗಿತ್ತು. ಅವ್ರೇನ್ ಮಾಡ್ತಾರೆ? ಈ ಕಷ್ಟ ಮಕ್ಕಳು ಪಡಬಾರದು ಅಂತ ಏನ್ ಮಾಡ್ತಾರೆ ಅಂದ್ರೆ, ಅವರು ತಮ್ಮ ಜೀವನ ಇಡೀ ಕಷ್ಟಪಟ್ಟು ಒಂದಷ್ಟು ಹಣವನ್ನ ಸೇರಿಸಿಟ್ಟು ಮಕ್ಕಳಿಗೆ, ಅಪ್ಪ ಅಮ್ಮ ತಾವು ದುಡ್ದಾಗ ಓದಿರಲ್ಲ, ತುಂಬಾ ಕಷ್ಟಪಟ್ಟಿರ್ತಾರೆ, ಮಕ್ಕಳನ್ನ ಚೆನ್ನಾಗಿ ಓದಿಸಿ ವಿದ್ಯೆ ಕೊಟ್ಟು ಎಲ್ಲ ಮಾಡಿರ್ತಾರೆ. ಏನಕ್ಕೋಸ್ಕರ? ಇವರು ಹಣಕಾಸು ಕಷ್ಟಪಡದೇನೆ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಜೀವನದಲ್ಲಿ ಸುಖವಾಗಿ ಇರಲಿ ಅಂತ. ಆದ್ರೆ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಹಬ್ಬ 10 ರೂಪಾಯಿಗೆ ಮನೆ ಕಟ್ಟಿದ್ರೆ ಮಗನಿಗೆ ಆಸೆ, ನಾನು 100 ರೂಪಾಯಿ ಮನೆ ಕಟ್ತೇನೆ. 100 ರೂಪಾಯಿಗೋಸ್ಕರ ಇವನು ಏನ್ ಮಾಡ್ತಾನೆ? ದುಡಿತಾನೆ, ತಾನು ಅನುಭವಿಸೋದಿಲ್ಲ, ಇನ್ನಷ್ಟು ಸಾಲ ಸೇರಿಸ್ತಾನೆ, EMI ಅದು ಇದೆಲ್ಲ ಮಾಡ್ತೇವೆ ನಾವು. ಸರಿ ಅಂತ ನಮ್ಮ ಅಪ್ಪ 10 ರೂಪಾಯಿ ಸೇರಿಸಿದ್ರೆ, ನಾನು 100 ರೂಪಾಯಿ ಸೇರಿಸಿದ್ರೆ ಮಕ್ಕಳಿಗಾಗ್ಲಿ ಅಂತ ನಾನು ಕೇಳಿದ್ರು, ನಾನು ಅದನ್ನೇ ಹೇಳ್ತೀನಿ, ಮಕ್ಕಳಿಗಾಗಲಿ. ನಮ್ಮ ಮಕ್ಕಳು ಸುಮ್ಮನೆ ಬಿಡ್ತಾರ? ಅವ್ರೊಂದು 1000 ರೂಪಾಯಿ ಸೇರಿಸಿರ್ಬೇಕು ಅಂತ ಅವ್ರು ಇನ್ನಷ್ಟು ಪ್ರಯತ್ನ ಮಾಡ್ತಾರೆ. ಅಪ್ಪ, ನನ್ನ ಗುರುಗಳು ಹೇಳ್ತಾ ಇರ್ತಾರೆ, ಅಪ್ಪ 1 ಮನೆ ಕಟ್ಟಿದ, ಸಾಲ ಮಾಡಿದ್ರ, ಸುಖವಾಗಿರ್ಲಿ ಮಕ್ಕಳು ಅಂತ. ಮಗ 2 ಮನೆ ಕಟ್ಟಲಿಕ್ಕೋಸ್ಕರ ಸಾಲ ಮಾಡಿದ, ಮೊಮ್ಮಗ ಚೆನ್ನಾಗಿರ್ಲಿ ಅಂತ. ಅವನು 3 ಮನೆ ಕಟ್ಟಿ 2 ಬಾಡಿಗೆ ಬಿಟ್ಟು ನಾವು ಇರೋಣ ಅಂತ ಅವನು ಕೂಡ ಸಾಲ ಮಾಡಿದ, ಅವನು ಕೂಡ ಅನುಭವಿಸಲಿಲ್ಲ. ಅವ್ರು ಹೇಳ್ತಾ ಇದ್ರು, ವಿದ್ಯಾಪೀಠದಲ್ಲಿ 13 ವರ್ಷ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿಕೊಂಡು ಹೋದಾಗ ಹೊರಗಡೆ ಜೀವನದಲ್ಲಿ ಪೌರಾಹಿತ್ಯ, ಪಾಠ, ಪ್ರವಚನ ಇದೆಲ್ಲ ಕಡೆಯಲ್ಲೂ ಕೂಡ ಏನು ಹಣಕಾಸು ಬರುತ್ತೋ ಬದುಕಬೇಕು. ಹಾಗೆ ಯಾರೊಬ್ಬರೇ ಕೇಳಿದ್ರು, 1 ವರ್ಷ 2 ವರ್ಷ ಡಿಗ್ರಿ ಓದಿದವರೇ ಡಿಮ್ಯಾಂಡ್ ಮಾಡಿ ಇಷ್ಟೆಲ್ಲ ದುಡ್ಡು ಕೇಳ್ತಾರೆ, ಅವಾಗ 13 ವರ್ಷಗಳ ಕಾಲ ಓದಿರ್ತಾರಲ್ಲ ಹಾಗೆ ಅಂತ. ಅದಕ್ಕೆ ಹೊರಟು ಇದು ದುಡ್ಡು ಮಾಡುವ ಇದು ಏನು ಹೇಳೋದು, ವ್ಯಾಪಾರ ಅಲ್ಲ ಇದು. ದುಡ್ಡು ಮಾಡಲಿಕ್ಕೆ ಇದು ಸೇವೆ.
ಸೇವೆಗೆ ದೇವರು ಕೊಡೋದು. ಸ್ವಲ್ಪನಾದರೂ ಮನುಷ್ಯನಿಗೆ ತೃಪ್ತಿ ಮನೋಭಾವ ಇದ್ದರೆ ಮಾತ್ರ ಇಲ್ಲಿ ಬರಬೇಕಂತ ಬರಬಾರ್ದು. ಯಾಕೆಂದ್ರೆ ನಾವು ಮಠಕ್ಕೆ ಹೋಗ್ತೇವೆ, ಒಬ್ರು ₹1 ಕೊಟ್ಟು ನಮಸ್ಕಾರ ಮಾಡಿ ದೇವರಿಗೆ ಉಂಡಿಗೆ ಹಾಕಿ ನಮಸ್ಕಾರ ಮಾಡೋರು ಇರ್ತಾರೆ, ಒಬ್ರು ₹10 ಹಾಕಿ ನಮಸ್ಕಾರ ಮಾಡೋರು ಇರ್ತಾರೆ, ಒಬ್ರು ₹100 ಹಾಕಿ ರಾಯ ನಮಸ್ಕಾರ ಮಾಡೋರು ಇರ್ತಾರೆ. ₹1 ಹಾಕಿ ನಮಸ್ಕಾರ ಮಾಡ್ಬಿಟ್ರಲ್ಲ ಅಂತ ರಾಯರು ಬೇಜಾರು ಮಾಡ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೇಕು ಅನ್ಕೊಂಡು ನೋಡಿ. ಒಬ್ರು ಬರ್ತಾರೆ, ಜಾಗರೇ ಕಾಣಲ್ಲ, ಬಂದು ₹1,00,000 ಡೊನೇಷನ್ ಕೊಟ್ಬಿಟ್ರೆ ಯಾರಂದ್ರೆ ಗೊತ್ತಾಗದೆ ಹೋಗ್ಬಿಡ್ತಾರೆ. ಅದರಿಂದ ಕೂತಿರೋ ನಾವು ₹1,00,000 ಕೊಟ್ಟಾಗಲೂ ಕೂಡ ಒಂದೇ ತರ ತಗೊಳ್ಬೇಕು, ₹1 ಕೊಟ್ಟರು ಒಂದೇ ತರ ತಗೊಳ್ಬೇಕು. ಯಾಕೆಂದ್ರೆ ಅವರೇ ಹಾಕೊಳ್ತಾರೆ ಅಂದ್ರೆ ನಾವೆಲ್ಲಿ ಅಲ್ವಾ? ಹೀಗೆ ಇರಬೇಕು ಅಂತ ಹೇಳ್ತಾರೆ. ಇದು ಮನುಷ್ಯನಿಗೆ ಹಾಗಾದ್ರೆ ತಾನು ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಅದಕ್ಕೆ ಹಣವನ್ನು ವಿನಿಯೋಗ ಮಾಡಿಕೊಂಡು ದೇವರಿಗೆ ನೈವೇದ್ಯ ಭಕ್ಷ ಭೋಜ್ಯಗಳನ್ನೆಲ್ಲ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಬ್ರಾಹ್ಮಣರಿಗೂ ಮಾಡಿಸಿ ತಾನು ಅದನ್ನು ಉಂಡ ಭೋಗಿಸಬೇಕು. ಹರಿ ಕೊಟ್ಟಾಗ ತಿನ್ನಿಲ್ಲ, ಭಗವಂತ ಕೊಟ್ಟಿದ್ದಾರೆ, ಅದು ನಾನು ಕೂಡ ತಿನ್ನಿಲ್ಲ, ಯಾರಿಗೋಸ್ಕರನೋ ಸೇರಿಸಿಡ್ತೇವೆ ಅಂತ ಹೇಳ್ತೀವಿ, ಏನಾಗುತ್ತೋ ಗೊತ್ತಿಲ್ಲ ನಮಗೆ. ಹಾಗಾದ್ರೆ ದಾನವೂ ಇಲ್ಲ, ಭೋಗವೂ ಇಲ್ಲ. ಹಾಗಾದ್ರೆ ಎರಡು ಸವಕಲು, ಎರಡಕ್ಕೆ ಏನು ಇಲ್ಲೇ ಇಲ್ಲ, ಒಂದು ಸಲ್ಲಲೇ ಇಲ್ಲ, ನಾಶ. ಏನ್ ಮಾಡ್ತೀವಿ? ಎಲ್ಲ ವ್ಯರ್ಥ, ನಾಶ ಆಗುತ್ತೆ. ಒಂದು ಪುಣ್ಯದ ರೂಪದಲ್ಲಿ ಏನೂ ಇಲ್ಲದೆ ಎಲ್ಲ ನಾಶ ಆಗುತ್ತೆ. ಸಲ್ಲದಿದ್ದ ಹೊನ್ನಿಗೆ ಬಂದರು 3 ನೋಟಗಾರರು, 2 ಕುರುಡರು, ಒಬ್ಬಗೆ ಕಣ್ಣೇ ಇಲ್ಲ. ದಾನ ಮಾಡಲಿಲ್ಲ, ಅನುಭವಿಸಲಿಲ್ಲ, ಇಂಥ ಹಣ ಕಾಸನ್ನ ಇಟ್ಟುಕೊಂಡ ನಮಗೆ 3 ನೋಟಗಾರರು ಬರ್ತಾರಂತೆ ನಮ್ಮನ್ನ ನೋಡೋರು. 3 ಜನ, 3 ಕರ್ಮಗಳು, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂತ 3 ಕರ್ಮಗಳು ಬರುತ್ತೆ. ಇದರಲ್ಲಿ 2 ಕುರುಡರು, ಒಬ್ಬಗೆ ಕಣ್ಣೇ ಇಲ್ಲ. ಸಂಚಿತ ಕರ್ಮ ಅಂತಂದ್ರೆ ನಾವು ಅನೇಕ ಜನ್ಮಗಳ ಹಿಂದೆನೋ ಅಥವಾ ಹಿಂದೆನೋ ಮಾಡಿದ ಪುಣ್ಯ ಪಾಪಗಳನ್ನೆಲ್ಲ ಇಟ್ಟುಕೊಂಡು ಅದರ ಫಲವನ್ನು ಇಟ್ಕೊಂಡಿರ್ತೇವೆ, ಇದು ಸಂಚಿತ ಕರ್ಮಗಳು. ಪ್ರಾರಬ್ಧ ಕರ್ಮ ಈಗ ಮಾಡ್ತಾ ಇರ್ತೇವಲ್ಲ, ಜಸ್ಟ್ ಮಾಡಿರ್ತೇವಲ್ಲ, ಇದನ್ನು ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ. ಆಗಾಮಿ ಕರ್ಮ, ಮುಂದೆ ಮಾಡ್ಲಿಕ್ಕೆ ಇರತಕ್ಕಂಥ ಕರ್ಮವನ್ನು ಆಗಾಮಿ ಕರ್ಮ. ಒಂದು 10 ಬಾಣ, ಮೊದಲೇ ಒಂದು ಬಾಣ ಬಿಟ್ಬಿಟ್ಟಿರ್ತಾರೆ ಯುದ್ಧ ಆರಂಭಿಸಿದಾಗಲೇ, ಅದು ಸಂಚಿತ ಕರ್ಮ. ತಾನೆಲ್ಲ ಬಿಟ್ಟಿದ್ದಾನೆ, ಸೇನೋ ಸಾಯಿಸಿದ್ದಾನೆ, ಮಾಡಿದ್ದಾನೆ ಎಲ್ಲ, ಜಸ್ಟ್ ಈಗ ಬಿಟ್ಟಿದ್ದಾನೆ, ಇನ್ನೂ ಅಲ್ಲೂ ಸೇರಲಿಲ್ಲ, ಏನಾಯ್ತು ಗೊತ್ತಿಲ್ಲ, ಅದರಿಂದ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇನ್ನೊಂದಷ್ಟು ನಮ್ಮ ಬಿಲ್ಲುಗಳೆಲ್ಲ ಇದೆ, ಇದು ಆಗಾಮಿ ಕರ್ಮ. ಅದನ್ನ ಏನ್ ಮಾಡ್ತೀವಿ, ಹೇಗೆ ಯೂಸ್ ಮಾಡ್ತೀವಿ, ಹೇಗೆ ಯೂಟಿಲೈಸ್ ಮಾಡ್ತೀವಿ ಅನ್ನೋದು ಡಿಪೆಂಡ್ ಇದೆ. ಇದು 3 ಕರ್ಮಗಳು. ಇದು 3ರಲ್ಲಿ 2 ಕುರುಡರು. ಯಾರಿಬ್ರು ಕುರುಡರು? ಈಗ ಸಂಚಿತ ಕರ್ಮ ನಾವು ಹಿಂದೆ ಎಲ್ಲ ಕರ್ಮವನ್ನು ಕೂಡ ಮಾಡಿ ಆಯ್ತು, ಈಗ ಅದನ್ನ ವಾಪಸ್ಸು ಹಿಂದೆ ತಗೊಳ್ಳಿ ಬರೋದಿಲ್ಲ ನಮ್ಮಿಂದ. ನಿನ್ನೆ ನಾವು ಪುಣ್ಯ ಮಾಡಿದ್ದೇವು, ಪಾಪ ಮಾಡಿದ್ದೇವು, ಏನು ನಮ್ಗೆ ಗೊತ್ತಿಲ್ಲ. ಗೊತ್ತಿದ್ರು ಕೂಡ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಅದಕ್ಕೆ ದಾರಿ ಗೊತ್ತಾಗಲ್ಲ, ದಾರಿ ಗೊತ್ತಿದ್ರು ಕೂಡ ನಾವು ಅದನ್ನು ಸರಿ ಮಾಡಿಕೊಳ್ಳೋದಿಲ್ಲ. ಇನ್ನು ಪ್ರಾರಬ್ಧ ಕರ್ಮ ಮಾಡಿ ಆಯ್ತು, ಈಗ ಜಸ್ಟ್ ಅದನ್ನು ಕೂಡ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮಿಂದ. ಸೊ ಇದೆರಡು ಕೂಡ ಕುರುಡರು. ಆಗಾಮಿ ಕರ್ಮ ಮುಂದೆ ಮಾಡಬೇಕಲ್ಲ, ಇದು ಕಣ್ಣೇ ಇಲ್ಲ ನಮಗೆ. ಎಲ್ಲ ಮನುಷ್ಯನಿಗೆ ಹೇಳುತ್ತಂದ್ರೆ ಮುಂದೆ ಮಾಡೋ ಕರ್ಮ ಆದರೂ ಸರಿಯಾಗಿ ಮಾಡಬೇಕು ಅನ್ನೋ ಯೋಚನೆ ಇಲ್ಲ. ಮುಂದೆ ಏನಾಗುತ್ತೆ ಯಾರಿಗೊತ್ತು, ಬಿಟ್ಬಿಡ್ತೀವಿ. ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಅಂದ್ಬಿಟ್ಟು ಬಿಟ್ಬಿಡ್ತೇವೆ. ಇದೇ ತಪ್ಪು ಕೆಲಸ ಮಾಡಬೇಕಾದ್ರೆ ಮಾತ್ರ ಮುಂದೆ ಏನಾಗ್ಬೋದು ಏನಂದ್ಬಿಟ್ಟು ಯೋಚನೆ ಮಾಡಿ ತಪ್ಪು ಮಾಡ್ತಾ ಇರ್ತೇವೆ. ಮುಂದೆ ನಮ್ಮ 10 ಪರಂಪರೆಗೆ ಬೇಕಾದನ್ನು ಸೇರಿಸಿರ್ತೀವಲ್ಲ, ಯಾರಿಗೆ ಹೇಗಿರ್ತಾರೆ, ಏನು ಮಕ್ಕಳು ಮೊಮ್ಮಕ್ಕಳಿಗೆ ಸಂತಾನ ಪ್ರಾಪ್ತಿ ಆಗಿ ಅವ್ರ ಮುಂದೆ ಹೀಗೆ ಬರ್ತಾರೆ, ಈ ವಂಶದಲ್ಲಿ ಬರ್ತಾರೆ, ಹಿಂಗೆ ಹೋಗ್ತಾರೆ, ಮಾಡ್ತಾರೆ, ನಮ್ಗೆ ಏನು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಏನು. ಆದ್ರೆ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ನಾವು ಇವತ್ತೇ ತಮ್ಮ ಕೆಲಸಗಳು ತುಂಬಾ ಮಾಡ್ತಾ ಇರ್ತೇವೆ. ಇದು ಒಂದಕ್ಕೆ ಕಣ್ಣೇ ಇಲ್ಲ. ಬಗ್ಗೆ ಕಣ್ಣಿಲ್ಲದ ನೋಟಗಾರರಿಗೆ ಕೊಟ್ಟರು 3 ಊರುಗಳ 2 ಹಾಡು, ಅದಕ್ಕೆ ಒಕ್ಕಲೇ ಇಲ್ಲ. ಈ ಕಣ್ಣಿಲ್ಲದ ನೋಟ ಆಗಾಮಿ ಕರ್ಮ ಇದಲ್ಲ, ಇದಕ್ಕೆ 3 ಊರುಗಳು: ಸಾತ್ವಿಕ ಕರ್ಮ, ರಾಜಸ ಕರ್ಮ, ತಾಮಸ ಕರ್ಮ ಅಂತ 3 ಕರ್ಮಗಳಲ್ಲಿ 3 ಸಾತ್ವಿಕ ಕರ್ಮ, ರಾಜಸ ಕರ್ಮ, ತಾಮಸ ಕರ್ಮ ಅಂತ 3 ಕರ್ಮಗಳಿದೆ. ಈ ತಾಮಸ ತಿಳ್ಕೊಳ್ಳೋಣ. ಸಾತ್ವಿಕ ಕರ್ಮ ಅಂದ್ರೆ ದೇವರ ಪೂಜಾ ಪುನಸ್ಕಾರ ವಿಚಾರಗಳ ಬಗ್ಗೆ ಚಿಂತನೆ ಮಾಡಿ ಮಾಡತಕ್ಕಂತಹ ಕರ್ಮಗಳು ಸಾತ್ವಿಕ ಕರ್ಮಗಳು. ರಾಜಸ ಕರ್ಮ ಅಂದ್ರೆ ಸಂಸಾರದಲ್ಲಿ ಮನಸ್ಸು ಬಿದ್ದು ಇದಲ್ಲೇ ನೋಡ್ಕೊಂಡು ಹೋಗ್ತಾ ಇರ್ತೀವಲ್ಲ, ಇದು ರಾಜಸ ಕರ್ಮಗಳು. ತಾಮಸ ಕರ್ಮಗಳು ಕೆಟ್ಟ ಕೆಲಸಗಳನ್ನೇ ಮಾಡ್ಕೊಂಡು ಬದುಕ್ತಾ ಇರ್ತಾರಲ್ಲ, ಇದು ತಾಮಸ ಕರ್ಮ. ಹಾಗಾದ್ರೆ 2 ಹಾಡು, ಸಂಸಾರದಲ್ಲೇ ಬಿದ್ದು ಇದ್ರು ಏನೂ ಉಪಯೋಗ ಇಲ್ಲ. ತಾಮಸ ಕರ್ಮ ಬೇಡದಿರೋ ಕೆಟ್ಟ ಕೆಲಸಗಳನ್ನೇ ಮಾಡ್ಕೊಂಡಿರ್ತಾರೆ. 2 ಹಾಡು, ಒಂದಕ್ಕೆ ಒಕ್ಕಲೇ ಇಲ್ಲ.
ಒಂದು ಜಾಗ ಖಾಲಿ ಇದೆ, ನಾವು ಅದಕ್ಕೆ ಹೋಗೋದಿಲ್ಲ. ಪರ್ಮನೆಂಟ್ ಬೇಡ, ಬಾಡಿಗೆಗೆ ಹೋಗಲ್ಲ. ಅಪ್ಪಿತಪ್ಪಿಯೂ ಕೂಡ ಸತ್ಕರ್ಮ ಮಾಡ್ಲಿಕ್ಕೆ ನಾವು ರೆಡಿಯಾಗಿರೋದಿಲ್ಲ, ಸಾತ್ವಿಕ ಕರ್ಮ ಮಾಡ್ಲಿಕ್ಕೆ ನಾವು ರೆಡಿಯಾಗೇ ಇರೋದಿಲ್ಲ. ಒಕ್ಕಲಿಲ್ಲದ ಊರಿಗೆ ಬಂದರು ಮೂವರು ಕುಂಬಾರರು, ಇಬ್ಬರು ಚೊಂಚರು, ಒಬ್ಬಗೆ ಕೈಯೇ ಇಲ್ಲ. ಎಷ್ಟು ಗಂಟೆ? ಒಕ್ಕಲಿಲ್ಲದ ಊರಿಗೆ ಬಂದರು ಮೂವರು ಕುಂಬಾರರು, ಇಬ್ಬರು ಚೊಂಚರು, ಒಬ್ಬರಿಗೆ ಕೈಯೇ ಇಲ್ಲ. ಒಕ್ಕಲಿಲ್ಲದ ಊರು, ನಾವು ಬಾಡಿಗೆ ಹೋಗ್ಲಿಲ್ಲ, ಪರ್ಮನೆಂಟ್ ಆಗಿ ಹೋಗದೇ ಇರೋತಕ್ಕಂಥ ಮನೆ ಯಾವುದು? ಸಾತ್ವಿಕ ಕರ್ಮ. ಅಪ್ಪಿತಪ್ಪಿಯೂ ಕೂಡ ಅಲ್ಲಿ ಬಾಡಿಗೆಗೂ ಹೋಗೋದಿಲ್ಲ, ಮಾಡೋದಿಲ್ಲ. ಅದಕ್ಕೆ ಮೂವರು ಕುಂಬಾರರು, ಕುಂಬಾರರು ಅಂದ್ರೆ ಮಡಿಕೆ ಮಾಡ್ತಾರೆ ಅವರು, ಕುಂಬಾರರು ಬರ್ತಾರಂತೆ. ಇಬ್ಬರು ಚೊಂಚರು, ಇಬ್ಬರಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಅಧಿಕಾರನೇ ಇಲ್ಲ. ಒಬ್ಬನಿಗಿದೆ, ಅವನು ಮಾಡೋದಿಲ್ಲ. ಯಾಕೆ ಅಂತ ನೋಡೋಣ. 3 ಜನ ಯಾರು ಅಂದ್ರೆ ಪರಮಾತ್ಮ ಅಂದ್ರೆ ವಿಷ್ಣು, ಬ್ರಹ್ಮದೇವರು, ರುದ್ರದೇವರು, ಇವರು 3 ಜನ. ಈ 3 ಜನರಲ್ಲಿ ಇಬ್ಬರು ಚೊಂಚರು, ಅಧಿಕಾರ ಇಲ್ಲ. ಯಾರಿಗೆ? ರುದ್ರದೇವರಿಗೂ ಬ್ರಹ್ಮದೇವರಿಗೂ ಸ್ವತಂತ್ರವಾಗಿ ಏನನ್ನೂ ಮಾಡುವ ಅಧಿಕಾರ ಇಲ್ಲ. ಪರಮಾತ್ಮನ ಆಜ್ಞೆಯಿಂದ, ಪರಮಾತ್ಮನ ಅಪ್ಪಣೆಯಂತೆ ಮಾಡತಕ್ಕಂಥದ್ದೇ ಅವರಿಗೆಲ್ಲವೂ ಕೂಡ. ಆದರೆ ಪರಮಾತ್ಮ ಮಾಡಬಹುದು, ಆದರೆ ಒಬ್ಬಗೆ ಕೈಯೇ ಇಲ್ಲ. ಪರಮಾತ್ಮ ಕೈ ಬೀಸಿ ನಮ್ಮನ್ನ ಕರ್ಕೊಂಡು ತಗೊಳ್ಬೇಕಂದ್ರೆ ಅದಕ್ಕೆ ಏನಾದ್ರೂ ನಾವು ಮಾಡಬೇಕಲ್ಲ. ಸಾತ್ವಿಕ ಕರ್ಮವನ್ನು ಏನು ಮಾಡೇ ಇಲ್ಲ. ಪರಮಾತ್ಮ ನಮ್ಮನ್ನ ಕರ್ಕೊಳ್ಳಿಕ್ಕೆ ರೆಡಿ ಇದ್ದಾನೆ. ಮಣಿಮಂಜರಿಯಲ್ಲಿ ಪಂಡಿತಾಚಾರ್ಯ ಹೇಳ್ತಾರೆ, ರಾಮದೇವರು ಕೊನೆಗೆ ಹೋಗ್ಬೇಕಾದ್ರೆ ಅವರು ಎಲ್ಲರನ್ನೂ ಕರೀತಾರಂತೆ. ಸಮಾಯಾತ ಸಮಾಯಾತ ಯೇ ಯೇ ಮೋಕ್ಷ ಪದೇಚ್ಛವ. ಯಾರೆಲ್ಲ ಮೋಕ್ಷ ಹೋಗಬೇಕು ಅಂತ ಆಸೆ ಪಡ್ತಿದ್ರು ಎಲ್ಲ ನನ್ನ ಕೂಡ ಬನ್ನಿ, ಕರ್ಕೊಂಡು ಹೋಗ್ತಾರೆ ರಾಮದೇವರು. ನಮ್ಗೆಲ್ಲ ಇದ್ರೆ ಹೋಗ್ತಿದ್ವಾ, ಇವತ್ತೆಲ್ಲರೂ ಹೇಳ್ಬೋದು ಆಯ್ತು ಅಂತ. ಆದ್ರೆ ನಮ್ಮ ಈ ಸಂಸಾರ ಬಿಟ್ಟು ಯಾರು ಹೋಗ್ತಿರ್ಲಿಲ್ಲ. ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ, ಜೋರಾಗಿ ಕರೀತಾರೆ ರಾಮದೇವರು. ಯಾರಿಗೆಲ್ಲ ಮೋಕ್ಷ ಹೋಗಬೇಕು ಅಂತ ಆಸೆ ಇದೆಯೋ ಎಲ್ಲರೂ ನನ್ನ ಜೊತೆ ಬನ್ನಿ, ನಾನು ಕರ್ಕೊಂಡು ಹೋಗ್ತೇನೆ ಅಂತ. ಅವ್ರ ಜೊತೆ ಪ್ರಾಣ ಬಿಡಬೇಕು ಬಿಟ್ಟರೆ ಕರ್ಕೊಂಡು ಹೋಗ್ತಾರೆ. ಯಾರು ರೆಡಿ ಇಲ್ಲ. ಜ್ಞಾನಿಗಳು, ಋಷಿಗಳು, ಮುನಿಗಳು, ಗೊತ್ತಿದ್ದವರು ಅವ್ರು ಮಾತ್ರ ರಾಮದೇವ್ರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಹಾಗೆ ಪರಮಾತ್ಮ ನಮ್ಮನ್ನ ಸಮಾಯತ ಸಮಾಯತ ಬನ್ನಿ ಅಂತ ಅವ್ರು ಕರ್ಕೊಳ್ಳಿಕ್ಕೆ ರೆಡಿ ಇದ್ದಾನೆ. ಅವನ ಕೈ ಚಾಚ್ತಾನೆ, ಆದ್ರೆ ಅವ್ನ ಕೈ ಚಾಚಿದ್ರೆ ಅವ್ನ ಕೈಯನ್ನು ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ? ನಮ್ಮ ಹತ್ರ ಸಾತ್ವಿಕ ಕರ್ಮ ಇಲ್ಲ. ಆ ಸಾತ್ವಿಕ ಕರ್ಮ ನಮ್ಮ ಕೈ ಇದ್ದಿದ್ರೆ ಅವನನ್ನು ಹಿಡ್ಕೊಳ್ಬೋದಿತ್ತು. ಇಲ್ಲ, ನಮ್ಮ ಹತ್ರ ಇದ್ರೆ ಆಟೋಮೆಟಿಕ್ ಆಗ ಪರಮಾತ್ಮ ಕೈ ಚಾಚಿ ಕರ್ಕೊಳ್ಳಿಕ್ಕೆ ರೆಡಿ ಇದ್ದಾನೆ. ಆದ್ರೆ ನಮ್ಮ ಹತ್ರ ಯಾವುದೂ ಕೂಡ ಇಲ್ಲ. ಕೈ ಇಲ್ಲದ ಕುಂಬಾರನು ಮಾಡಿದ 3 ಮಡಕೆಗಳ 2 ಒಡಕು ಒಂದಕ್ಕೆ ಬಿಡವೇ ಇಲ್ಲ. ಆ ಪರಮಾತ್ಮ 3 ಮಾಡ್ತಾರಂತೆ. 3 ಪಾನೆ ಅಡಿಕೆ ಮಾಡ್ತಾರೆ. ಜ್ಞಾನ, ಭಕ್ತಿ, ವೈರಾಗ್ಯ, ಇದು 3. ಇದರಲ್ಲಿ 2 ಒಡಕು, 2 ಒಟ್ಟ ಒಡಸು, ಒಂದಕ್ಕೆ ಬಿಡವೇ ಇಲ್ಲ, ನಿಲ್ಲೋದೇ ಇಲ್ಲ, ಆಡ್ತಾನೆ ಇರುತ್ತೆ. ಯಾವ ಕಡೆ ಬೇಕಾದ್ರೆ ಚೆಲ್ತಾನೆ ಇರುತ್ತೆ. ನೀವು ಅದನ್ನೇನು ಕೂಡ ಬಿಡೋದೇ ಇಲ್ಲ. ಹೀಗೆ ಯಾವುದು? ಜ್ಞಾನ, ವೈರಾಗ್ಯ, ಇದೆರಡು ಒಡಕು. ನಮ್ಮಲ್ಲಿ ಜ್ಞಾನವೂ ಇಲ್ಲ, ಅಲ್ಪ ಸ್ವಲ್ಪ ಏನೋ ಕೇಳಿಸ್ಕೊಂಡು ಸ್ವಲ್ಪ ಈ ಪಾನೆ ಒಳಗೆ ಹಾಕೋಣ ಅಂದ್ರೆ ಮನೆಗೆ ಹೋಗೋಷ್ಟರಲ್ಲಿ ಎಲ್ಲ ಈ ಒಡಕು ಹೋಗ್ಬಿಡುತ್ತೆ. ಬೇಡದಿರೋದೆಲ್ಲ ಎಲ್ಲ ಹೋಗ್ಬಿಡುತ್ತೆ. ಒಡಕು ಜ್ಞಾನ ಇಲ್ಲ. ವೈರಾಗ್ಯ ತುಂಬಿಸ್ಕೊಂಡ್ರೆ ಒಡಕಲ್ಲಿ ಹೋಗೋದು. ನೆಕ್ಸ್ಟ್ ತುಂಬಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವೈರಾಗ್ಯದ ಬಗ್ಗೆ ಸ್ವಲ್ಪ ಜ್ಞಾನ ಬರುತ್ತೆ, ವೈರಾಗ್ಯ ಅಂತೂ ಇಲ್ಲ. ವೈರಾಗ್ಯದ ಬಗ್ಗೆ ಸ್ವಲ್ಪ ಜ್ಞಾನ ಬರುತ್ತೆ, ಆ ಜ್ಞಾನ ಕೂಡ ತಲೆ ಹೋಗ್ಬಿಡುತ್ತೆ, ನಿಲ್ಲೋದಿಲ್ಲ ನಮ್ಮ ಹತ್ರ. ಹಾಗಾದ್ರೆ ಏನಾಯ್ತು? 2 ಒಡಕು ಒಂದಕ್ಕೆ ಬಿಡವೇ ಇಲ್ಲ. ಭಕ್ತಿ ಇರಬೇಕು. ನಮ್ಮ ಹತ್ರ ಭಕ್ತಿ ಇದೆಯಾ ಸರಿಯಾಗಿ? ಇಲ್ಲ. ಭಕ್ತಿ ಅಂದ್ರೆ ಇದು ಮಹಾತ್ಮ್ಯ ಜ್ಞಾನಪೂರ್ವಕ ಸುದೃಢ ಸ್ನೇಹ. ಪರಮಾತ್ಮನ ಹತ್ರ ಸ್ನೇಹ, ಫ್ರೆಂಡ್ಶಿಪ್. ಹೇಗೆ? ಭಗವಂತನ ಮಹಿಮೆ ಅದನ್ನು ತಿಳ್ಕೊಂಡು ಸುದೃಢ. ದೇವರನ್ನು ಕೊಟ್ಟಾಗ ಹತ್ರ ಹೋಗು, ಕೊಡದೇ ಹೋದಾಗ ದೂರ ಹೋಗು. ಇದಲ್ಲ. ಕೊಟ್ಟರು, ಕೊಡ್ಲಿಲ್ಲ ಅಂದ್ರು, ಕಷ್ಟ ಬಂದರು, ಸುಖ ಬಂದರು, ಯಾರೇ ಬರಲಿ, ದಾಸರ ಹೇಳ್ತಾರಲ್ವ, ಸುಖವಾಗಲಿ ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ಅದನ್ನ ಮೊದಲು ಹೇಳಿದ್ದು ಮಾತು. ಮಹಾತ್ಮೆ ಜ್ಞಾನಪೂರ್ವಕ ಸುದೃಢ ಸ್ನೇಹ. ಕಣ್ಣು ಮುಚ್ಚಿ ಯೋಚನೆ ಮಾಡದೆ ದೇವರ ಮೇಲೆ ಭಕ್ತಿ ಅಲ್ಲ. ನಮ್ಮ ಶಾಸ್ತ್ರ ಅನುಭವ ಸಿದ್ಧಾಂತ. ತಿಳ್ಕೊಂಡು ಮಾಡಿ. ತಿಳ್ಕೊಂಡು ಮಾಡದೆ ಹೋದ್ರೆ ನೆಕ್ಸ್ಟ್ ಅದನ್ನು ಬಿಟ್ಬಿಡ್ತಾರೆ. ಇನ್ ಕೇಸ್ ಯಾವುದೋ ಒಂದು ಕಾರಣದಿಂದ ನಮ್ಮ ದೊಡ್ಡವರು ನಮಗೆ ಏನೋ ಕಾರಣ ಹೇಳಲೇ ಇಲ್ಲ, ನಮ್ಮ ಮನೆಗೆ ಮಾಡೋ ಪೂಜೆ ಪ್ರೊಸೀಜರ್ಗಳಿಗೆ, ಸಂಪ್ರದಾಯಗಳಿಗೆ ನಾವು ಕೆಲವರು ಏನು ಮಾಡ್ತೀವಿ, ಸಂಪ್ರದಾಯಗಳೇ ತಪ್ಪು ಅಂದ್ಬಿಡ್ತೀವಿ ಕೆಲವೊಂದ್ಸಲ. ಯಾಕೆಂದ್ರೆ ನಮ್ಮ ದೊಡ್ಡವರು ಕೇಳಿದ್ರು, ಅದೆಲ್ಲ ಕಾರಣ ಎಲ್ಲ ಕೇಳಬಾರ್ದು, ಮಾಡೋದು ಅಷ್ಟೇ. ಹಂಗೆ ಆಗ್ಬಾರ್ದು. ಮಕ್ಕಳು ಹೇಳ್ಬೇಕಂದ್ರೆ ಕಾರಣ ಹೇಳಿ ಹೇಳೋಣ ಅಂತ, ಇಲ್ಲಂದ್ರೆ ಪ್ರಯೋಜನ ಇಲ್ಲ ಅಂತ ಆಗ್ಬಿಡುತ್ತೆ. ಹಾಗಾದ್ರೆ ಭಗವಂತನಲ್ಲಿ ಭಕ್ತಿ ಅಂದ್ರೆ ಏನು?
ಅತ್ಯಂತ ಫ್ರೆಂಡ್ಶಿಪ್, ಕ್ಲೋಸ್ ಫ್ರೆಂಡ್ಶಿಪ್ ಭಗವಂತನ ಹತ್ರ ಇರಬೇಕು. ಹೇಗಿರಬೇಕು? ಏನೂ ನೋಡದೆ ಏನೂ ಕಾಣದೆ ಸುಮ್ಮನೆ ಸುಮ್ಮನೆ ಅಲ್ಲ, ಫಸ್ಟ್ ಸೈಟ್ ಹಂಗಲ್ಲ ಅಲ್ಲ. ಇದು ಹೇಗಿರಬೇಕು? ಮಹಾತ್ಮ ಜ್ಞಾನಪೂರ್ವಕ. ಭಗವಂತನ ಎಂಥ ಮಹಿಮೆ! ಈ ಶರೀರವನ್ನು ಪರಮಾತ್ಮ ನಮ್ಗೆ ಕೊಟ್ಟಿದ್ದಾನಲ್ಲ, ಎಂಥ ಶರೀರ ಇದು. ನಮ್ಮ ಕಣ್ಣು ಹಿಂದೆಗಡೆ ಇದ್ಬಿಟ್ಟಿದ್ರೆ ಏನಾಗುತ್ತೆ ನೆನ್ಸು ನೋಡಿ. ನಮ್ಮ ಬಾಯಿ ಹಿಂದೆನೋ ಮೇಲ್ಗಡೆ ಇದ್ಬಿಟ್ರೆ ಹಿಂಗೆ ತಿನ್ಬೇಕಾದ ಪರಿಸ್ಥಿತಿ ಬಂದರೆ ಏನಾಗುತ್ತೆ ಅನ್ಕೊಂಡು ನೋಡಿ. ಯಾವ ಜಾಗದಲ್ಲಿ ಇದ್ದರೆ ಸರಿಯಾಗಿರುತ್ತೆ ಹಾಗೆ ಕೊಟ್ಟಿದ್ದಾನೆ ಪರಮಾತ್ಮ. ಹಾಗಾದ್ರೆ ಭಗವಂತನ ಮಹಿಮೆಯನ್ನು ತಿಳಿದುಕೊಂಡು ಮಾಡತಕ್ಕಂತಹ ನಮ್ಮಿಂದ ಒಂದು ಚಿಕ್ಕ ಗಿಡವನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದು ಗಿಡವನ್ನು ಬೆಳೆಸ್ಲಿಕ್ಕೆ ಆಗೋದಿಲ್ಲ. ನಮ್ಮಿಂದ ಯಾರು ನಮ್ಮಿಂದ ಒಂದು ಗಿಡ ಸರಿಯಾಗಿ ಬೆಳೆಸ್ಲಿಕ್ಕೆ ಆಗುತ್ತಂದ್ರೆ ಗೊತ್ತಿಲ್ಲ. ಪರಮಾತ್ಮ ಎಷ್ಟು ಜಗತ್ತಿನಲ್ಲಿ ನಮಗೆ ಕಾಣಿಸ್ತದೆ. ನಾವು ಹೇಳ್ತೀವಲ್ಲ ಇಂಗ್ಲೀಷಲ್ಲಿ ಮಿಲ್ಕಿ ವೇ ಅದು ಇದು ಅಂತ ಏನೋ ಹೇಳ್ತೀವಲ್ಲ. ಭಗವಂತನ ಈ ಬ್ರಹ್ಮಾಂಡದ ಸೃಷ್ಟಿ ಎಂಥ ದೊಡ್ಡ ಸೃಷ್ಟಿ. ಅದನ್ನು ಒಂದ್ಸಲ ಚಕ್ರಾಬ್ಜ ಮಂಡಲದಲ್ಲಿ ವಿಜಯದಾಸರೆಲ್ಲ ತೋರಿಸ್ಕೊಡ್ತಾರೆ. ಅದನ್ನು ಒಂದ್ಸಲ ನೋಡಿದ್ರೆ ನಾವು ತಲೆ ತಿರುಗೋಗುತ್ತೆ. ಅದು ಅರ್ಥ ಮಾಡಿಕೊಳ್ಳಿಕ್ಕೆ ನಮ್ಮ ಜೀವನದ ಇಡೀ ಪುತ್ರ ಅದು ಅರ್ಥನೇ ಆಗೋದಿಲ್ಲ. ಅಂಥದ್ದನ್ನು ಸೃಷ್ಟಿ ಮಾಡಬೇಕಂದ್ರೆ ಅನ್ಕೊಂಡು ನೋಡಿ ಪರಮಾತ್ಮ. ಹಾಗಾದ್ರೆ ಅಂತ ಮಹಿಮೆ ಎಂಥ ಮಹಿಮೆ. ಈ ಮಹಿಮೆಯನ್ನು ತಿಳಿದುಕೊಂಡು ಭಗವಂತನಲ್ಲಿ ಮಾಡೋ ಭಕ್ತಿ ಇದಲ್ವಾ, ಇದು ಅವನು ಮಾಡೋ ಪ್ರೀತಿ, ಫ್ರೆಂಡ್ಶಿಪ್, ಇದು ನಿಜವಾದ ಭಕ್ತಿ ಅಂತ. ಇಂಥ ಭಕ್ತಿ ನಮ್ಮ ಹತ್ರ ಯಾರತ್ರ ನಮ್ಗೆ ಹೇಗೆ ಅಂದರೆ, ನಮ್ಗೆ ಸಪೋರ್ಟ್ ಮಾಡಿದವರು ಒಳ್ಳೇದು, ನನಗೆ ಸಪೋರ್ಟ್ ಮಾಡಿಲ್ಲ ಬೈದರಂದ್ರೆ ಕೆಟ್ಟವರು. ಹಾಗೆ ಪರಮಾತ್ಮ ನಮ್ಗೆ ಕೊಟ್ಟ ಅಂದ್ರೆ ದೇವರು ಅವತ್ತು ಒಳ್ಳೇದು, ಒಳ್ಳಿಲ್ಲ ಅಂದ್ರೆ ದೇವರನ್ನ ಬೈರು. ಕೆಲವೊಂದು ಇದೊಂದು ಹೊಸ ಇದು, ಈ ದೇವರು ಹೋದ್ರೆ ಕೊಡ್ತಾರಂತೆ, ಇಲ್ಲಿ ಇಲ್ಲ ಅಂದ್ರೆ ಅವ್ರು ಕೊಡ್ತಾರಂತೆ, ಅವ್ರ ಹತ್ರ ಇವರಿಗೂ ಕೊಡಲಿಲ್ಲ ಅಂತ ಇನ್ನೊಬ್ರು ಯಾರೋ ಹೊಸದಾಗಿ ಬಂದ್ರಂತೆ. ಬೀದಿಗೆ ಒಬ್ರೊಬ್ರು ಇವತ್ತು ಸೃಷ್ಟಿ ಆಗ್ತಾ ಇರೋದು ಕಾರಣ ಅದೇನೆ. ನಮ್ಗೆ ಯಾರೆಲ್ಲ ಕೊಡ್ತಾರೋ ಅವ್ರನ್ನ ದೇವರನ್ನ ನಾವೇ ಕೂಡಿಸ್ಬಿಡ್ತೀವಿ. ಇದು ಎಂಥ ಮೂರ್ಖತನ. ನಾನು ಹೇಳ್ತಾರೆ, ಒಂದಕ್ಕೆ ಬಿಡವೇ ಇಲ್ಲ, ಭಕ್ತಿಯನ್ನು ಬಿಡನೇ ಇಲ್ಲ. ಇದೇನು ಅನ್ಕೊಳ್ತೀವಿ, ಕೆಲವೊಂದ್ಸಲ ದೇವ್ರ ಕಡೆ ಹೀಗೆ ಆಗೋ ಥರ ಆಗುತ್ತೆ, ಡಬಕ್ಕಂತ ಗಿಡ ಬಿದ್ದು ಎಲ್ಲ ಚಲೋಗ್ಬಿಡುತ್ತೆ. ಏನು ಇಲ್ಲೇ ಇಲ್ಲ ನಮ್ಮ ಹತ್ರ ಭಕ್ತಿ. ಬುಡವಿಲ್ಲದ ಮಡಕೆಗೆ ಹಾಕಿದರೆ 3 ಅಕ್ಕಿ ಕಾಳ, 2 ಬೇಯದು 1 ಬೇಯಲೇ ಇಲ್ಲ. ಸಾತ್ವಿಕ ಭಕ್ತಿ, ರಾಜಸ ಭಕ್ತಿ, ತಾಮಸ ಭಕ್ತಿ ಅಂತ ಭಕ್ತಿಯಲ್ಲಿ 3 ಹೇಳ್ತಾರೆ. ರಾಜಸ ಭಕ್ತಿ, ತಾಮಸ ಭಕ್ತಿ ಅನ್ನೋದು ಉಪಯೋಗ ಏನೂ ಇಲ್ಲ. ತಾಮಸ ಭಕ್ತಿ ವಿಚಿತ್ರ. ನಾ ಹೇಳ್ತಾರ ಯಾರ್ಯಾರ ಮೇಲೋ ಏನೇನು ವಿಚಿತ್ರವಾದದ್ದು, ಅದು ಏನಕ್ಕೂ ಉಪಯೋಗ ಇಲ್ಲ. ಹೇಳ್ತೇವೆ ಏನಕ್ಕೆ ಉಪಯೋಗ ಅಂದ್ರೆ ಏನಕ್ಕೂ ನಮ್ಗೆ ನಾಳೆ ಕೆಟ್ಟದಾಗ್ಬಿಡೋದು ಅಷ್ಟೇ. ರಾಜಸ ಭಕ್ತಿ ವಿಚಿತ್ರವಾದದ್ದು, ದೇವರನ್ನ ಬೈದು ಪೂಜೆ ಮಾಡೋದು. ಪೂಜೆ ಅಂದ್ರೆ ಏನಕ್ಕೋಸ್ಕರ? ಭಕ್ತಿಯಿಂದ ಪೂಜೆ ಅಲ್ಲ, ದೇವರನ್ನು ಒಳ್ಳೇದು ಮಾಡ್ತಾನೆ ಅಂತಲ್ಲ. ಏನ್ ಮಾಡ್ತಾರೆ? ಮಾಟ ಮಂತ್ರಗಳು ಮಾಡೋದು, ಅದು ಇದು ಮಾಡೋದು, ಅದೇನೋ ಸಿಗುತ್ತೆ ಅಂತ ಮಾಡೋದು. ಇದು ತಾಮಸ. ರಾಜಸ ದೇವರು ಕೊಟ್ಟಾಗ ಒಳ್ಳೇದು ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಬೈಯೋದೇ. ದೇವರನ್ನ ಪೂಜೆನೇ ಮಾಡೋದಿಲ್ಲ, ಬಿಟ್ಬಿಡ್ತೇವೆ. ಹೇಳ್ತಾರೆ, ನಾನು ಕುಲದೇವರ ಗುಡಿ ವರ್ಷ ಲೆಕ್ಕದಲ್ಲಿ ಹೋಗ್ತಾ ಇದ್ದೆ, ಒಂದು ನಡಿಲ್ಲ. ಯಾರೊಬ್ರು ಹೇಳಿದ್ರು ಈ ಪಕ್ಕದಲ್ಲಿ ಹೋದ್ರೆ ಆಯ್ತು ಅಂತ. ಹೋದೆ ಆಯ್ತು, ಇನ್ಮೇಲೆ ಕುಲದೇವರ ಗುಡಿಗೆ ಹೋಗೋದೇ ಇಲ್ಲ. ಎಂಥ ರಾಜಸ ಭಕ್ತಿ. ಮನುಷ್ಯನ ಗುಣ ನೋಡಿ, ದೇವರು ಎಲ್ಲ ಕೊಟ್ಟಿದ್ದ. ನಾನು ಯಾವುದೋ ಒಂದು ಕೇಳಿ ನಮ್ಗೆ ಕೊಡ್ಲಿಲ್ಲ ಅಂದ್ಕೊಳ್ಳೇನೆ. ಮನುಷ್ಯನ ಗುಣ ನೋಡಿ, ದೇವರ ಹತ್ರ ಹೆಂಗೆ ತೋರಿಸ್ತಾನೆ ಮನುಷ್ಯ. ತುಂಬಾ ಮೋಸವಾದದ್ದು. ರಾಜಸ ತಾಮಸ ಇದು ಎರಡಕ್ಕೂ ಕೂಡ ಬೇಯ್ದು. ಈ ಅಕ್ಕಿ ಕಾಳು ಬೇಯೋದೇ ಇಲ್ಲ ಅಂತೆ, ಒಂದು ಬೇಯದೇ ಇಲ್ಲ. ಸಾತ್ವಿಕವಾದ ಭಕ್ತಿಯನ್ನು ಯಾವತ್ತೂ ನಾವು ಮಾಡೋದೇ ಇಲ್ಲ. ಕೊಟ್ಟರು ಕೊಡದೆ ಹೋಗಲು ದೇವರಲ್ಲಿ ಮಾಡೋ ಭಕ್ತಿ, ಇದು ಅತ್ಯಂತ ಉನ್ನತವಾದ ಭಕ್ತಿ. ರಾಯರ ಭಕ್ತಿ. ನಾವು ರಾಯರ ಕಥೆಯಲ್ಲಿ ನಾವೆಲ್ಲ ಸಿನಿಮಾ ನೋಡಿದ್ರೆ ರಾಯರು ಎಷ್ಟು ಕಷ್ಟಪಟ್ಟು ಎಲ್ಲ ಮಾಡಿದ್ರು. ಎಷ್ಟು ಕಷ್ಟಪಟ್ಟು ಏನು ಮಾಡಿದಾಗಲೂ ಕೂಡ ಹಣದ ಆಸೆಗೋಸ್ಕರ ರಾಯರಿಗೆ ತೋರಿಸಿದವರಿದ್ದಾರೆ. ಹಣದ ಆಸೆಗೋಸ್ಕರ ರಾಯರ ಹಿಂದೆ ಹೋಗಿ ದೇವರ ಭಕ್ತಿಯನ್ನು ಬಿಟ್ಟವರಲ್ಲ ಅವರು. ಎಂತಹ ಕಷ್ಟ ಕಾಲದಲ್ಲೂ ಕೂಡ ದೇವರ ಭಕ್ತಿಯನ್ನು ಶ್ರದ್ಧೆಯಿಂದ ಮಾಡಿದರು ಪೂರ ಅವರ ಜೀವನದಲ್ಲಿ. ಅಂತಹ ಸಾತ್ವಿಕವಾದ ಭಕ್ತಿ ನಮ್ಮಲ್ಲಿ ಇಲ್ಲೇ ಇಲ್ಲ. ಅದರಿಂದ ಒಂದು ಕಾಳು ನಮ್ಮ ಹತ್ರ ಅದು ಯಾವತ್ತೂ ಕೂಡ ಇದ್ರೂ ಕೂಡ ನಮ್ಮ ಹತ್ರ ಆ ಸಾತ್ವಿಕ ಭಕ್ತಿ ಅನ್ನತಕ್ಕಂಥ ಅಕ್ಕಿ ಕಾಳು ನಮ್ಮಲ್ಲಿ ಬೇಯೋದೇ ಇಲ್ಲ. ಬೇಯಲಿಲ್ಲದ ಅಕ್ಕಿಗೆ ಬಂದರು 3 ನೆಂಟರು. ಒಂದೇ ಒಂದು ಅಕ್ಕಿ ಕಾಳು, ಆರೂ ಬೇಯಲಿಲ್ಲ. ಅದು 3 ಜನ ತಿನ್ನಕ್ಕೆ ಸಂತೋಷ ಬರ್ತಾರಂತೆ. 2 ಉಣ್ಣರು, ಒಬ್ಬಗೆ ಹಸಿವೇ ಇಲ್ಲ. ಯಾರು? ಜೀವ. ತತ್ವಾಭಿಮಾನಿ ಅಸುರರು, ತತ್ವಾಭಿಮಾನಿ ದೇವತೆಗಳು. ಜೀವ, ತತ್ವಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ಅಸುರರು ಅಂತ ಇದ್ದಾರೆ. ತತ್ವಾಭಿಮಾನಿ ಅಸುರರು ನಮ್ಮ ಹತ್ರ ಕೆಟ್ಟ ಕೆಲಸ ಮಾಡಲಿಕ್ಕೋಸ್ಕರ ಮಾಡ್ತಾ ಇರ್ತಾರೆ, ನಮ್ಮನ್ನು ಪ್ರಚೋದನೆ ಮಾಡ್ತಾ ಇರ್ತಾರೆ. ತತ್ವಾಭಿಮಾನಿ ದೇವತೆಗಳು ನಮ್ಮ ಹತ್ರ ಒಳ್ಳೆ ಕೆಲಸ ಮಾಡಿಸ್ಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ನಾವೇನ್ ಮಾಡ್ತೇವೆ? ಕೆಟ್ಟ ಕೆಲಸದಲ್ಲೇ ನಮ್ಮ ಮನುಷ್ಯನ ಮನಸ್ಸು ಹೆಚ್ಚು ಹೋಗ್ಬಿಡುತ್ತೆ. ಅದರಿಂದ ಇದು 2ರ ಸ್ಪರ್ಧೆ ಜಾಸ್ತಿ ಆಗಿದ್ದು, 2 ಕೂಡ ನಮ್ಮ ಹತ್ರ ಕೆಲಸ ಮಾಡೋದಕ್ಕೆ ಹೋಗ್ಬಿಡುತ್ತೆ. ಸರಿ, ಜೀವ ಏನ್ ಮಾಡ್ತಾನೆ? ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಹೆಚ್ಚು ಮಾಡೋದಿಲ್ಲ, ಕಡಿಮೆನೇ ಮಾಡ್ತಾ ಇರ್ತಾರೆ. ಹಸಿವಿಲ್ಲದ ನೆಂಟಗೆ ಸರಿಯಾದ ಸತ್ಕರ್ಮವನ್ನ ಮಾಡ್ತಾ ಇಲ್ಲ ಅಂತಹ ಜೀವ ಹಸಿವಿಲ್ಲದ ನೆಂಟಗೆ ಕೊಟ್ಟರು 3
ಟೊಣಪೆಗಳ 2 ತಾಕದು 1 ತಾಕಲೇ ಇಲ್ಲ. 3 ತಂದು ಕೊಡ್ತಾರೆ ಜೀವನಿಗೆ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ 2 ತಾಕದು. 2 ಒಂದಕ್ಕೂ ನಮಗೆ ಸರಿಯಾಗಿ ಆಗೋದಿಲ್ಲ. ಏನು ಆದಿಭೌತಿಕ ಅಂದ್ರೆ ಈ ಪಂಚಭೂತ ಸಾರಿ ಫಸ್ಟ್ ಆಧ್ಯಾತ್ಮಿಕ, ಆದಿದೈವಿಕ. ಆದಿದೈವಿಕ ಅಂದ್ರೆ ಇವತ್ತು ಫ್ಲಡ್ ಅದು ಇದು ಸುನಾಮಿ ಅದು ಇದೆಲ್ಲ ನೋಡ್ತಾ ಇದು ಆದಿದೈವಿಕ. ಆಮೇಲೆ ಅತಿವೃಷ್ಟಿ, ಅನಾವೃಷ್ಟಿ, ಮಳೆ ಬರೋದು, ಮಳೆ ಬರದೇನೇ ಇರತಕ್ಕಂಥದ್ದು, ಇದೆಲ್ಲ ಆಗೋದಿದೆ, ಇದು ಆದಿದೈವಿಕ. ಆದಿಭೌತಿಕ ಪ್ರಾಣಿಗಳು, ಭೂತಗಳು, ಅದರಿಂದ ಆಗುವ ಹಿಂಸೆಗಳು, ರೋಗ ರುಜಿನಗಳು, ಇದೆಲ್ಲ ಆದಿಭೌತಿಕ. ಈ ಶರೀರದ ಬರತಕ್ಕಂಥ ರೋಗ ರುಜಿನಗಳು ಇದೆಲ್ಲ ಆದಿಭೌತಿಕ. ಇದೆರಡು ತಾಕದು. ಇದೆರಡಕ್ಕೂ ನಮಗೆ ಏನಕ್ಕೂ ಕೂಡ ನಮ್ಮಿಂದ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಏನು ಮಾಡ್ಲಿಕ್ಕೆ ಆಗೋದೇ ಇಲ್ಲ. 3ನೇದು ಏನು ಆಧ್ಯಾತ್ಮಿಕ, ಮನಸ್ಸಿನ ತಾಪ. ಇದನ್ನು ಯಾರ ಹತ್ರ ಹೇಳ್ಕೊಳ್ಳೋದು, ಏನು ಮಾಡೋದು ಅನ್ನೋ ಜಿಜ್ಞಾಸೆ, ಇದೆಲ್ಲ ಇದೆ. 1 ತಾಕಲೇ ಇಲ್ಲ. ಇದನ್ನು ಚಿಂತನೆ ಮಾಡಿ ದೇವರ ನಾಮಸ್ಮರಣೆ ಮಾಡಬೇಕು. ವೈದ್ಯೋ ನಾರಾಯಣೋ ಹರಿಹಿ. ಮನಸ್ಸಿನ ರೋಗಕ್ಕೆ ವೈದ್ಯೋ ನಾರಾಯಣೋ ಹರಿಹಿ ಅಂತ ಚಿಂತನೆ ಮಾಡಬೇಕು. ಮಾಡೋದೇ ಇಲ್ಲ. ಹಾಗಾದರೆ ಯಾವುದೂ ಇಲ್ಲ. ಕೊನೆಗೆ ದಾಸರಿದೆಲ್ಲ ಹೇಳಿ ಹೇಗೆಲ್ಲ ಇದ್ದೀವಿ ಅಂತೆಲ್ಲ ಹೇಳಿ ಕೊನೆಗೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ನಾವು ದೇವರ ಹತ್ರನೇ ಸರೆಂಡರ್ ಆಗಬೇಕು ಅಂತ ಕೊನೆಗೆ. ನಮ್ಮ ಪ್ರಯತ್ನ ಬರೀ ಮಾಡಿದ್ರೆ ಸಾಕು, ಪರಮಾತ್ಮನ ಹತ್ರ ಸರೆಂಡರ್ ಆಗಿ ಪ್ರಯತ್ನ ಮಾಡಬೇಕು. ಅದನ್ನು ಅವ್ರು ಹೇಳ್ತಾರೆ. ತಾಕಲಿಲ್ಲದ ಟೊಣೆಪೆಯ ತಾಕಿಸಿ ಸದ್ಗತಿಯನ್ನು ಈಯಬೇಕು ಪುರಂದರ ವಿಠಲರಾಯ. ತಾಕಲಿಲ್ಲದ ಟೊಣೆಪೆ. ಈ ಆಧ್ಯಾತ್ಮಿಕವಾಗಿರತಕ್ಕಂತಹ ಭಕ್ತಿ ನನ್ನ ಹತ್ರ ಇಲ್ಲ ಅಲ್ವಾ, ಈ ಭಕ್ತಿಯನ್ನು ನೀನೇ ನನಗೆ ಕೊಡು. ಪರಮಾತ್ಮ ಹತ್ರ ಕೇಳಬೇಕು, ಈ ಭಕ್ತಿಯನ್ನ ನೀನೇ ನನಗೆ ಕೊಡು ಅಂತ ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡಬೇಕು. ತಾಕಲಿಲ್ಲದ ಟೊಣೆಪೆಯ ತಾಕಿಸಿ ಸದ್ಗತಿಯನ್ನು. ಯಾವಾಗ ದೇವರ ಮೇಲೆ ನಮಗೆ ಭಕ್ತಿ ಬರುತ್ತೋ ಆವಾಗ ಜ್ಞಾನ ಬರುತ್ತೆ, ವೈರಾಗ್ಯ ಬರುತ್ತೆ. ಯಾವುದೆಲ್ಲ ಮೇಲಿಂದ ಸ್ಟೆಪ್ ಒಂದಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆಯೇ ರಿಟರ್ನ್ ಎಲ್ಲ ಒಂದೊಂದೇ ಪರಮಾತ್ಮ ಕೊಡ್ತಾನೆ. ಹಾಗಾದರೆ ನಮಗೆ ಮೊದಲು ಬರಬೇಕಾದದ್ದೇನು? ಭಕ್ತಿ. ಎಂತಹ ಭಕ್ತಿ? ನಿಷ್ಕಾಮವಾದ, ನಿಶ್ಚಂಚಲವಾದ ಭಕ್ತಿ. ಕಷ್ಟ ಬರಲಿ, ಸುಖ ಬರಲಿ, ಯಾವುದೇ ಸಂದರ್ಭಗಳಲ್ಲಾಗಲಿ ಪರಮಾತ್ಮನ ಹತ್ರ ಇದು ಕೊಡು ಅದು ಕೊಡು ಅನ್ನೋ ಚಿಂತನೆ ಇಲ್ಲದೇ ಇರತಕ್ಕಂತಹ ಭಕ್ತಿ ಇದೆಲ್ಲ, ಇದು ನಿಶ್ಚಂಚಲವಾದ ಭಕ್ತಿ. ಇದು ಕೊಡು ಅದು ಕೊಡು ಅನ್ನೋದಕ್ಕೋಸ್ಕರ ಮಾಡೋ ಭಕ್ತಿ ಏನಾಗುತ್ತೆ ಅಂದರೆ, ಯಾವುದೋ ಒಂದನ್ನು ಎದುರು ನೋಡ್ಕೊಂಡು ನಾವು ಮಾಡೋದ್ರಿಂದ ಇನ್ ಕೇಸ್ ನಮಗೆ ಅದು ಕೆಪಾಸಿಟಿ, ಯೋಗ್ಯತೆ ಇವಾಗ ಇಲ್ಲ ಅಂತ ಪರಮಾತ್ಮ ಕೊಡದೆ ಹೋಗಿದ್ರೆ ಆವಾಗ ನಮಗೆ ಆ ಭಕ್ತಿ ಹೋಗ್ಬಿಡುತ್ತೆ. ಹಾಗಾದರೆ ಅದು ನಿಶ್ಚಂಚಲವಾದ ಭಕ್ತಿ ಅಲ್ಲ, ಅದು ನಮ್ಮ ಶ್ರೇಯಸ್ಸಿಗೆ, ನಮ್ಮ ಒಳ್ಳೆಯದಕ್ಕೆ ಅದು ಕಾರಣ ಆಗುವುದಿಲ್ಲ. ಆದರೆ ಭಗವಂತನ ನಿಶ್ಚಂಚಲವಾದ ಭಕ್ತಿಯನ್ನಿಟ್ಟ ದಾಸರೇ ಪರಮಾತ್ಮನ ಹತ್ರ ನನಗೆ ನಿಶ್ಚಂಚಲವಾದ ಭಕ್ತಿ ಇಲ್ಲಪ್ಪ ಕೊಡಪ್ಪ ಅಂತ ಅವರೇ ಕೇಳ್ತಾರೆ ಅಂದರೆ ನಾವೆಲ್ಲ ಎಮ್ಮ. ಹಾಗಾದರೆ ತಾಕಲಿಲ್ಲದ ಟೊಣೆಪೆಯ ತಾಕಿಸಿ ಸದ್ಗತಿಯನ್ನು ಈಯಬೇಕು ಪುರಂದರ ವಿಠಲರಾಯ. ಹಾಗಾದರೆ ನಾವೆಲ್ಲ ಪ್ರಾರ್ಥನೆ ಮಾಡಬೇಕಾದ್ದು ಪುರಂದರ ದಾಸರ ಪದ್ಯದಿಂದ ನಾವು ತಿಳ್ಕೊಳ್ಬೇಕಾದದ್ದೇನು? ಭಗವಂತನಲ್ಲಿ ನಮಗೆ ಮೊದಲಿಗೆ ಬರಬೇಕಾದದ್ದು ಭಕ್ತಿ. ಎಂಥ ಭಕ್ತಿ? ಮಹಾತ್ಮ ಜ್ಞಾನಪೂರ್ವಕ ಸುದೃಢ ಸ್ನೇಹ. ಪರಮಾತ್ಮನ ಹತ್ರ ಫ್ರೆಂಡ್ಶಿಪ್ ಮಾಡಬೇಕು, ಪರಮಾತ್ಮನ ಹತ್ರ ಪ್ರೀತಿ ಮಾಡಬೇಕು. ನಮ್ಮ ಕಷ್ಟಗಳು ಸುಖಗಳು ಎಲ್ಲ ದೇವರ ಹತ್ರ ಹೇಳ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಕಷ್ಟ ಬಂದಾಗ ನಿನ್ನನ್ನು ಬೈಯೋದು, ಸುಖ ಬಂದಾಗ ಮಾತ್ರ ನಿನಗೆ ಮಾಡೋದು ಅನ್ನೋದಿಲ್ಲ, ಇದು ಇರಬಾರ್ದು. ಕಷ್ಟ ಬಂದರೂ ಸುಖ ಬಂದರೂ ನಿನ್ನ ಹತ್ರ ಹೇಳ್ಕೊಳ್ಬೇಕು. ಅವನೇ ಅಲ್ವಾ ನಮಗೆ, ಬೇರೆ ಯಾರಿದ್ದಾರೆ ಗತಿ? ಅವನ ಹತ್ರ ಎಲ್ಲ ಹೇಳ್ಕೊಳ್ಬೇಕು. ಆದರೆ ಕಷ್ಟ ಬಂದಾಗ ಅವನ ಹತ್ರ ನಾವು ಏನೋ ಮುಖ ತೆಗೆದಿಸಿಕೊಳ್ಳೋದು, ಸುಖ ಬಂದಾಗ ಮುಖ ಸಂತೋಷವಾಗಿಕೊಳ್ಳೋದು, ಇದನ್ನು ಮಾಡಬಾರದು. ಈಗ ಇಲ್ಲದೇ ಇರತಕ್ಕಂಥ ಭಕ್ತಿಯಲ್ಲಿ ಇಂತಹ ಅಚಂಚಲವಾದ ನಿಶ್ಚಂಚಲವಾಗಿರತಕ್ಕಂತಹ ಭಕ್ತಿಯನ್ನು ಕೊಡುವಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಇವತ್ತು ನರಹರಿ ತೀರ್ಥರ ಆರಾಧನೆಯು ಕೂಡ ನರಹರಿ ತೀರ್ಥರು ಭಾವಪ್ರಕಾಶಿಕ